ಈ ಪ್ರಪಂಚದಲ್ಲಿ ಟ್ರಸ್ಟೆಡ್ ಫಸ್ಟ್ ಸೈಟ್ ಅನ್ನೋ ಕಾನ್ಸೆಪ್ಟ್ ಶೂಟ್ ಆಗೋದು ಬ್ಯಾಂಕಿಗೆ ಮಾತ್ರ. ಕನ್ನಡಿಗ ಇವ ನಮ್ಮವ ಅಂತ ನಾವೇನ್ ಅನ್ಕೊಂತಿದ್ವಿ. ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಹೇಳ್ತಾ ಇದ್ದಾರೆ ನಟ ರಾಕ್ಷಸ, ನಟ ರಕ್ಷಕ ಡಾಲಿ ಧನಂಜಯ ಅವರು. ಜೀಬ್ರಾ ಅಂದ್ರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಬ್ಲಾಕ್ ಅಂಡ್ ವೈಟ್. ಒಂದ್ ಕಡೆ ಅವರು ವೈಟ್ ಹಾರ್ಸ್ ನ ಪ್ರತಿನಿಧಿಸಿದ್ರೆ ನೀವು ಬ್ಲಾಕ್ ಹಾರ್ಸ್ ನ ಪ್ರತಿನಿಧಿಸ್ತಿದ್ದೀರಾ. ಅಬೌಟ್ ಬ್ಲಾಕ್ ಮನಿ ಅದು ಇರುತ್ತಾ ಒಂಚೂರು ಏನಾದ್ರು? ಬ್ಲ್ಯಾಕ್ ಮನಿ ವೈಟ್ ಮನಿ ಎಲ್ಲ ಇದೆ. ಬ್ಲ್ಯಾಕಿಂದ ವೈಟ್ಗೆಲ್ಲ ಹೆಂಗೆ ಕನ್ವರ್ಟ್ ಮಾಡ್ತಾರೆ ಅಂತೆಲ್ಲ ನಾನು ಸುಮ್ಮನೆ ಒಂದು ಸಿಂಪಲ್ ಸೀನ್ ಹೇಳಿದಾಗ ಅವರು ಅಯ್ಯೋ ಹಿಂಗೆಲ್ಲ ಮಾಡ್ಬೋದಾ ಅಂತ ಅನಿಸುತ್ತೆ ನನಗೆ. ದುಡ್ಡಿಗಿಂತ ಬೆಲೆ ಬಾಳೋದು ಇನ್ನೇನಾದ್ರೂ ಇದೆಯಾ? ನಿಮ್ಗೆ ಯಾವತ್ತಾದ್ರೂ ಪರ್ಸನಲ್ ಲೈಫಲ್ಲಿ ಈ ತರ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಯಾವತ್ತಾದ್ರೂ ಆ ಥರದೊಂದು ಹಾಚ್ ಪಾಚುಗಳಾಗಿತ್ತ ಅಂತ? ನಂಗೊಂದ್ಸರಿ ಹಿಂಗೆ ಬ್ಯಾಂಕಿಂದ ಅಂತೇಳಿ ಇನ್ಶೂರೆನ್ಸ್ಗೆ ಅಂತ ಕಾಲ್ ಮಾಡಿದ್ರೆ, ಯಾವ ಇನ್ಶೂರೆನ್ಸ್ ಅಂದಿಲ್ಲ, ನೀವು ಅಕೌಂಟ್ಗೆ ಇನ್ಶೂರೆನ್ಸ್ ಮಾಡ್ತೀವಿ ಸರ್ ನಾವು ಅಂತ. ನನ್ನ ದುಡ್ಡು ಸೇಫ್ ಆಗಿದೆ ಅಂತ ತಾನೇ ಬ್ಯಾಂಕಲ್ಲಿ ಇಟ್ಟಿರ್ತೀನಿ, ಅದಕ್ಕೂ ಮತ್ತೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂದರೆ ನಾನು ಯಾಕೆ ಈ ಸಿನಿಮಾ ಕನೆಕ್ಟ್ ಆಗಿದ್ದು ಅದೇ ಕಾರಣಕ್ಕಂದರೆ ಇವತ್ತು ದುಡ್ಡು ಎಲ್ಲೂ ಸೇಫ್ ಅಲ್ಲ. ರೆಸ್ಪೆಕ್ಟ್ ಇಸ್ ದ ಅಲ್ಟಿಮೇಟ್ ಕರೆನ್ಸಿ. ಅದನ್ನು ನಿನ್ನಿಂದನೇ ಕಳ್ಕೊಂಡೆ. ರೀಸೆಂಟ್ ಆಗಿ ಗುರುಪ್ರಸಾದ್ ಅವರು ತೀರ್ಕೊಂಡಾಗ ಅಂತ್ಯಕ್ರಿಯೆಯಲ್ಲಿ ನೀವು ಭಾಗಿಯಾಗಿದ್ದು ಇವೆಲ್ಲ ನೋಡಿದಾಗ ಎಲ್ಲ ಒಂದ್ ಕಡೆ ಮಾನವೀಯ ಮೌಲ್ಯಗಳು ಇನ್ನೂ ಇದಾವಪ್ಪ ಜೀವಂತವಾಗಿ ಅಂತ ಅನ್ಸುತ್ತೆ. ಕೆಲವೊಂದು ಅವು ನಮ್ಮ ಕರ್ತವ್ಯ. ನಾನು ಅವ್ರ ಜೊತೆ ಒಂದು 3 ವರ್ಷ ಟೈಮ್ ಸ್ಪೆಂಡ್ ಮಾಡಿದ್ದೆ. ಸೊ ಆ ಪ್ರೀತಿಯ ಗೌರವ ಅದು ಯಾವತ್ತೂ ಇದ್ದೇ ಇತ್ತು, ಅದು ಯಾವತ್ತೂ ಇರುತ್ತೆ. ಮದುವೆ ಆಗ್ತಾ ಇದ್ದೀರಾ, ಕಾಲೆಳಿತಾ ಇದ್ವಿ, ಇನ್ಮೇಲೆ ಹಂಗೆ ಕೇಳೋ ಹಂಗಿಲ್ಲ, ನೀವೇ ರೀಸೆಂಟ್ ಆಗಿ ರಿವೀಲ್ ಮಾಡಿದ್ದೀರಾ. ಫೆಬ್ರವರಿ 16th ಮೈಸೂರಲ್ಲಿ ಮದುವೆ ಎಲ್ಲ ಪ್ಲಾನಿಂಗ್ ನಡೀತಾ ಇದೆ. ಸನ್ನಿತಾ ಅವ್ರ ಬಗ್ಗೆ ಒಂದೆರಡು ಮಾತು ನಮಗೋಸ್ಕರ 4 ಸಾಲುಗಳು ನೀವು ಹೇಳ್ಬೋದಾ? ಬಾ ಅಲ್ಲಿ ಕಡಲಲ್ಲಿ ತೆರೆ ತೆರೆಯ ನೊಡೆವಲ್ಲಿ, ನೀರು ಬುರುಗು ಬಿಡುವಲ್ಲಿ ಮೀಯೋಣ ಬಾ, ತೆಪ್ಪವೋ ತಾರಿಯೋ ಹರಗೋಲು ಹಡಗವೋ, ತೆರೆ ತೊಡೆ ತೊಟ್ಟಿಲನು ಏರೋಣ ಬಾ. ಮಳೆ ಬಂತು, ಮಳೆ ಬಂತು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಪ್ರತಿ ವಾರ ಒಂದಿಲ್ಲ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇರುತ್ತೆ. ಆದರೆ ಆ ರಿಲೀಸ್ ಆದಂಥ ಸಿನಿಮಾಗಳ ಕಲಾವಿದರನ್ನು ಕೂರಿಸ್ಕೊಂಡು ನಾವು ಸಾಕಷ್ಟು ಸಂದರ್ಶನಗಳನ್ನು ಮಾಡ್ತಾ ಇರ್ತೀವಿ. ಆದರೆ ಲಿಟ್ರಲಿ ಇವತ್ತು ಈಗ ನನ್ನ ಜೊತೆ ಕೂತಿರ್ತಕ್ಕಂಥ ಗೆಸ್ಟ್ ಯಾರಪ್ಪ ಅಂತಂದರೆ, ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟವಾದಂತಹ ಒಬ್ಬ ಅತ್ಯದ್ಭುತ ಕಲಾವಿದ, ಮೋಸ್ಟ್ ವರ್ಸಟೈಲ್ ಆ್ಯಕ್ಟರ್ ಅಂತ ನಾವೇನು ಕರಿತೀವಿ, ಅಂತಹ ಒಂದು ಸಾಲಲ್ಲಿ ನಿಲ್ಲಬಲ್ಲಂಥ ಒಬ್ಬ ಘಟಾನುಘಟಿ ಅಪ್ಪಟ ಕನ್ನಡ ಪ್ರತಿಭೆ. ಸೊ ಇವರು ಕನ್ನಡಕ್ಕಷ್ಟೇ ಅಲ್ಲ, ಕನ್ನಡಿಗ ಇವ ನಮ್ಮವ ಅಂತ ನಾವೇನು ಅಂದ್ಕೊತಿದ್ವಿ ಆ ಥರ ಪ್ರತಿ ಭಾಷೆಗಳವರು ಕೂಡ ಅದೇ ರೀತಿ ಅವ್ರನ್ನ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ತೆಲುಗುಗೆ ಹೋಗಿ ಬಂದಿದ್ದರು, ಮೊನ್ನೆ ಅಷ್ಟೇ ತಮಿಳಿಗೂ ಹೋಗಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಮಲಯಾಳಮ್ಮು ಬಾಲಿವುಡಲ್ಲೂ ಬ್ಯುಸಿ ಆದ್ರೂ ಅಚ್ಚರಿ ಇಲ್ಲ. ಯಾಕಂದರೆ ಈ ಮೋಸ್ಟ್ಲಿ ಈ ಡಿಸರ್ವ್ ಇಟ್ ಅಂತ ನಾನು ಭಾವಿಸ್ತೀನಿ. ಎಸ್, ಇಷ್ಟು ಹೇಳಿದ ಮೇಲೆ ಅವ್ರಿಗೆ ಒಂದು ಹಿಂಟ್ ಕೊಡಲೇಬೇಕಾಗುತ್ತೆ ಅವ್ರು ಯಾರು ಅನ್ನೋದಕ್ಕೆ. ಈಗ ಇತ್ತೀಚೆಗೆ 2 ಸಿಹಿ ಸುದ್ದಿಗಳನ್ನು ಕೊಟ್ಟಿದ್ದಾರೆ. ಒಂದ್ಸರಿ ಅಲ್ಲ, 2 ಬಾರಿ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳುವಂಥ ಒಂದು ಸಮಯ ಕೂಡ ಹೌದು. ಎಸ್, ಈಸ್ ನನ್ ಅದರ್ ದ್ಯಾನ್ ನಟ ರಾಕ್ಷಸ, ನಟ ರಕ್ಷಕ ಡಾಲಿ ಧನಂಜಯ ಅವರು. ಧನಂಜಯ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಆರಾಮ? ಸೂಪರ್. ಭಾಳ ಖುಷಿ ಆಗುತ್ತೆ ನಿಮ್ಮ ಜೊತೆ ಯಾವಾಗಲೇ ಮಾತಾಡಬೇಕಂದ್ರು, ವೆದರ್ ಇಟ್ ಈಸ್ ಆನ್ ಕ್ಯಾಮ್ರಾ, ಆಫ್ ದಿ ಕ್ಯಾಮ್ರಾ. ಯಾಕಂತಂದರೆ ಕಲೆಯ ಬಗ್ಗೆ ಗೊತ್ತಿರ್ತಕ್ಕಂಥ ಒಬ್ಬ ಕಲಾವಿದನಿಗೆ ಮಾತ್ರ ಆ ಕಲೆಯ ಬೆಲೆ, ಅಂದರೆ ಯಾವ ರೀತಿಯಾದಂಥ ಸಿನಿಮಾಗಳು ಮಾಡಬೇಕು, ಯಾವ ರೀತಿಯಾದಂಥ ಕಥೆಗಳನ್ನ ಆಯ್ಕೆ ಮಾಡ್ಕೋಬೇಕು, ಎಂತಹ ಕಲಾವಿದರನ್ನು ಪೋಷಿಸಬೇಕು, ಅವ್ರಿಗೆ ಬ್ಯಾಕ್ ಬೋನಾಗಿ ನಿಂತ್ಕೋಬೇಕು ಅನ್ನೋದ್ರ ಬಗ್ಗೆ ಗೊತ್ತಿರುತ್ತೆ. ಆ ನಿಟ್ಟಿನಲ್ಲಿ ನೀವು ಒಂದೊಳ್ಳೆ ಜರ್ನಿಯಲ್ಲಿ ಸಾಗ್ತಾ ಇದ್ದೀರಾ ಇತ್ತೀಚೆಗೆ. ಯಾಕಂದರೆ ನಿಮ್ಮ ಜರ್ನಿ ಕೂಡ ಸಾಕಷ್ಟು ಜನಕ್ಕೆ ಇನ್ಸ್ಪೈರಿಂಗು. ಸೊ ಆ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಮಾತಾಡಬೇಕು. ಮೊದಲಿಗೆ ಇದೇ ನವಂಬರ್ 22ಗೆ ವರ್ಲ್ಡ್ ವೈಡ್ ಜೀಬ್ರಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಫ್ಕೋರ್ಸ್ ನಮ್ಮ ಕನ್ನಡದ ಸಿನಿಮಾ ಅಲ್ಲ ಅಂತಂದರೂ ಕೂಡ ಕನ್ನಡಕ್ಕೂ ಡಬ್ಬಾಗಿ 5 ಭಾಷೆಯಲ್ಲಿ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ತಾ ಇದ್ದೀರಾ. ನಿಮ್ಮದು ಫುಲ್ ಫ್ಲೆಜ್ಡ್ ತೆಲುಗು ಸಿನಿಮಾ ಅಂದರೂ ತಪ್ಪಾಗಲ್ಲ. ಜೀಬ್ರಾ ನಿಮ್ಮ ಕರಿಯರ್ಗೆ ಎಷ್ಟು ಸ್ಪೆಷಲ್ಲು, ಯಾಕೆ? ಪುಷ್ಪ ನಂತರ ಮತ್ತೆ ತೆಲುಗು ಯಾವುದು ಮಾಡಿರಲಿಲ್ಲ. ಸೊ ಅಲ್ಲಂದರೆ ಕತೆಗಳು ಕೇಳ್ತಾ ಇದ್ದೆ, ಅಲ್ಲೂ ಕೇಳ್ತಾ ಇದ್ರು ಯಾಕೆ ಮಾಡ್ತಿಲ್ಲ ಅಂತ. ಸೊ ಅಂದರೆ ಏನಾದರೂ ಮಾಡಿದ್ರೆ, ಈಗ ಇಲ್ಲೂ ಸಿನಿಮಾಗಳು ಮಾಡ್ತಿರ್ತೀನಿ ತುಂಬ, ಅಲ್ಲೂ ಏನಾದರೂ ಮಾಡಬೇಕು ಅಂದರೆ ಏನಾದರೂ ಡಿಫ್ರೆನ್ಸ್ ಮಾಡೋವಂಥ ಪಾತ್ರ ಬಂದರೆ, ಡಿಫ್ರೆನ್ಸ್ ಮಾಡೋವಂಥ ಕತೆ ಬಂದರೆ ಮಾಡೋಣ ಅಂತ ಹೇಳಿ ಕಾಯ್ತಾ ಇದ್ದೆ. ಹಂಗೆ ಬಂದಿದ್ದು ಜೀಬ್ರಾ. ತುಂಬ ಚೆನ್ನಾಗಿ ಬರ್ಕೊಂಬಂದಿದ್ರು ಈಶ್ವರು. ಮೈಸೂರಲ್ಲಿ ನಾನು ಕತೆ ಕೇಳಿದೆ, ವಯಸ್ಸಾಳ ಶೂಟಿಂಗ್ ಟೈಮಲ್ಲಿ ಕತೆ ಕೇಳಿದ್ದು. ಅಂದರೆ ನಮ್ಮ ನಡುವೆನೇ ನಡೀತಾ ಇರೋ ಎಷ್ಟೊಂದು ವಿಷಯಗಳು ನಮಗೆ ಗೊತ್ತಿರಲ್ಲ. ಡೈಲಿ ಬ್ಯಾಂಕ್ ಹೋಗ್ತಾ ಇರ್ತೀವಿ, ಡೈಲಿ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತೀವಿ. ಸೊ ಅದೊಂದು ಬ್ಯಾಂಕಿಂಗ್ ಸೆಕ್ಟರ್ ಕತೆನ ಮಾಡ್ಕೊಂಬಂದಿದ್ರು. ಓಕೆ.
ಆ್ಯಂಡ್ ಹೊಸ ಕತೆ, ನಾನು ಇಷ್ಟು ದಿನ ಈ ಥರದ ಕತೆನ ನೋಡೂ ಇರಲಿಲ್ಲ, ಕೇಳೂ ಇರಲಿಲ್ಲ. ಆ್ಯಂಡ್ ಇವತ್ತು ಅಂದರೆ ಫೈನಾನ್ಷಿಯಲ್ ಕ್ರೈಮ್ಸ್ ರೆಗ್ಯುಲರಾಗಿ ನಡೀತಾನೆ ಇರುತ್ತೆ, ಅವತ್ತಿನ ಕಾಲದಿಂದ ಇವತ್ತಿನ ಕಾಲದವರೆಗೂ ನಡೀತಾನೆ ಇರುತ್ತೆ. ಕ್ರಿಯೇಟಿವ್ ಆಗಿ ಯಾವುದೇ ಸಿಸ್ಟಮಲ್ಲಿರೋ ಲೂಪ್ ಹೋಲ್ಸ್ಗಳನ್ನ ಇಟ್ಕೊಂಡು ಕ್ರೈಮ್ಗಳು ಮಾಡ್ತಾನೆ ಇರ್ತಾರೆ. ಅದು ಸಿಗಾಕೊಂತಿರುತ್ತೆ, ಬಟ್ ಇನ್ನೊಂದೇನೋ ಇಟ್ಕೊಂಡು ಇನ್ನೊಂದು ಕ್ರೈಮ್ ಮಾಡ್ತಾರೆ, ಆ ಥರ. ಸೊ ನಾನು ಆ ಥರ ಕ್ರೈಮ್ಸ್ಗಳ ಬಗ್ಗೆ ಎಲ್ಲ ಕೇಳಿದ್ದೆ. ಇದು ಕಥೆಯಲ್ಲಿ ಅವರು ಅದನ್ನು ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಇಟ್ಕೊಂಡು ಕತೆ ಪ್ಲ್ಯಾನ್ ಮಾಡಿದರು ಅಂದರೆ ಕೇಳ್ತಿದ್ದಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿಲ್ಲ, ಇದು ಮಾಣ ಆ್ಯಂಡ್ ದುಡ್ಡು ಬ್ಯಾಂಕ್ ಅಂತಿದ್ದಂಗೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ, ಎಕ್ಸಾಕ್ಟ್, ಎಲ್ರಿಗೂ ಅರ್ಥ ಆಗುತ್ತೆ. ಸೊ ಆ್ಯಂಡ್ ಈಶ್ವರ್ ಪೆಂಗ್ವಿನ್ ಅಂತ ಒಂದು ಸಿನಿಮಾ ಮಾಡಿದರು ತಮಿಳಲ್ಲಿ, ಆಲ್ರೆಡಿ ಲಾಕ್ಡೌನಲ್ಲಿ ರಿಲೀಸ್ ಆಗಿದ್ದಂಥ ಸಿನಿಮಾ ನೆಟ್ಫ್ಲಿಕ್ಸಲ್ಲಿ. ಆ್ಯಂಡ್ ಅದ್ಭುತವಾದ ಸ್ಟಾರ್ ಕಾಸ್ಟ್ ಇತ್ತು ತೆಲುಗುವಿಂದ. ನಮ್ಮ ಸತ್ಯದೇವ್ ಇರಲಿ, ಸುನೀಲ್ ಅವರಿರಲಿ, ಕಟ್ಟಪ್ಪ ಸತ್ಯರಾಜ್ ಅವರಿರಲಿ, ಅಕಾಲ ಜೀಬ್ರಾದಲ್ಲಿ ನಮ್ಮನೆಲ್ಲ ನಗ್ಸಕ್ಕೆ ಅಂತ ಇರೋದು. ಸೊ ಇಷ್ಟೊಳ್ಳೆ ಸ್ಟಾರ್ ಕಾಸ್ಟು ಆ್ಯಂಡ್ ಒಳ್ಳೆ ನಿರ್ಮಾಪಕರುಗಳಿದ್ರು. ಓಕೆ, ಈ ಥರದೊಂದು ಸಿನಿಮಾ ಟ್ರೈ ಮಾಡೋಣ ಅಂತ ಹೇಳಿ ಜೀಬ್ರಾ ಶುರುವಾಗಿದ್ದು. ಇದನ್ನು ಕೋಇನ್ಸಿಡೆಂಟಾ ಹೇಗೆ ಅಂತಕ್ಕಂಥದ್ದು, ದುಡ್ಡು, ಕೋಟಿ, ಕರೆನ್ಸಿ, ಬ್ಯಾಂಕು, ಇದೆಲ್ಲ ಕೋಇನ್ಸಿಡೆಂಟಾಗಿ ರೀಸೆಂಟಾಗಿ ಕೋಟಿ ಅಂತ ಒಂದು ಸಿನಿಮಾ ಬಂತು ಕನ್ನಡದಲ್ಲಿ. ಅದು ಥರ ಕಾಮನ್ ಆಡಿಯನ್ಗೆ ಕನೆಕ್ಟ್ ಆಗುವಂಥ ಒಂದು ಸಿನಿಮಾ ಆಗಿತ್ತು. ಸಾಕಷ್ಟು ಜನಕ್ಕೆ ಕನೆಕ್ಟ್ ಆಗ್ತಾ ಇತ್ತು. ಜೊತೆಗೆ ಇದರಲ್ಲೂ ನೀವು ಟ್ರೂ ಇವೆಂಟ್ಸ್ ಬೇಸ್ಡ್ ಅಂತ ಒಂದು ಮೆನ್ಷನ್ ಮಾಡಿದ್ದೀರಾ. ಸೊ ನೈಜ ಘಟನೆ ಆಧಾರಿತ ಒಂದಷ್ಟು ಇನ್ಸಿಡೆಂಟ್ಸ್ನ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಅಂತ. ಇದು ಕೋಇನ್ಸಿಡೆಂಟಾ ಹೇಗೆ ನಿಮಗೆ ಬ್ಯಾಕ್ ಟು ಬ್ಯಾಕ್ ಈ ಥರದ್ದೇ ಒಂದು ಕತೆಗಳು ಸಿಗ್ತಾ ಇರ್ತಕ್ಕಂಥದ್ದು? ಗೊತ್ತಿಲ್ಲ, ಕೋಇನ್ಸಿಡೆನ್ಸೇ ನನಗೆ. ಈಗ ಕೋಟಿ ಕತೆ ಹೇಳಿದಾಗ ಅಥವಾ ಜೀಬ್ರಾ ಕತೆ ಹೇಳಿದಾಗ ಎಲ್ಲ ದುಡ್ಡಿನ ಬಗ್ಗೆನೇ ಇದೆ, ಬಟ್ ಎರಡು ಬೇರೆ ಬೇರೆ ಥರದ್ದು ಸಿನಿಮಾ. ಓಕೆ, ನಿಮಗೆ ಕೋಟಿ ಮೋರ್ ಆಫ್ ಎ ಫ್ಯಾಮಿಲಿ ಕನೆಕ್ಷನ್ ಕೊಡುವಂಥ ಸಿನಿಮಾ ಆದರೆ ಇದು ಪಕ್ಕಾ ಒಂದು ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರು, ಮಾಸ್ ಎಂಟರ್ಟೈನರ್. ಓಕೆ, ನಿಮಗೆ ಸಿನಿಮಾ ಶುರುವಾಗಿ ಮುಗಿಯೋವರೆಗೂ ನಿಮ್ಮನ್ನು ಒಳಗೆ ಎಳ್ಕೊಂಡು ಕೂರಿಸ್ಕೊಳ್ಳುತ್ತೆ ಸಿನಿಮಾ. ಆ್ಯಂಡ್ ನೀವು ಆ ಕಡೆ ಈ ಕಡೆ ಒಂದು 5 ಸೆಕೆಂಡು ಮಿಸ್ ಆದರೆ ನಿಮಗೆ ಲಿಂಕ್ಗಳು ಅರ್ಥ ಆಗದೇ ಇರೋ ಚಾನ್ಸಸ್ ಇರುತ್ತೆ. ಸೊ ಕಂಪ್ಲೀಟಾಗಿ ಕುತ್ಕೊಂಡು ಫೋಕಸ್ ಮಾಡಿ ನೋಡಬೇಕಾಗಿರೋಂಥ ಸಿನಿಮಾ ಜೀಬ್ರಾ. ಅಷ್ಟು ಚೆನ್ನಾಗಿ ಪ್ರತಿಯೊಂದನ್ನು ಲಿಂಕ್ ಮಾಡಿದ್ದಾರೆ. ಅಂದರೆ ಒಬ್ಬ ಕಾಮನ್ ಮ್ಯಾನ್, ಒಬ್ಬ ಬ್ಯಾಂಕರ್ ರೋಲು ಸತ್ಯದೇವ್ ಅವ್ರದ್ದು, ಒಂದು ಕಡೆ ಒಂದು ಗ್ಯಾಂಗ್ಸ್ಟರ್ ವರ್ಲ್ಡು, ಮನಿ ಲಾಂಡ್ರಿಂಗ್ ವರ್ಲ್ಡು ನಂದು. ಓಕೆ, ಸೊ ಆ ಎರಡೂ ವರ್ಲ್ಡ್ಗಳು ಕೊಲೈಡ್ ಆಗಿ, ಸೊ ಆ ಸಿಸ್ಟಮ್ನ ಲೂಪೋಲ್ಗಳನ್ನ ಇಟ್ಕೊಂಡು ಏನೇನೆಲ್ಲ ಮಾಡ್ತಾರೆ, ಏನೇನು ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನಾನು ಸಾಕಷ್ಟು ಬ್ಯಾಂಕ್ ಹೆಸರುಗಳನ್ನ ಕೇಳಿದ್ದೀನಿ. ಇದ್ಯಾವುದು BOT ಅಂತ, ಬ್ಯಾಂಕ್ ಆಫ್ ಟ್ರಸ್ಟ್. ಅಲ್ಲ, ಈಗ ಅದನ್ನೇ ಈಗ ಟ್ರೇಲರಲ್ಲಿ ಹೇಳಿದ್ದಾರೆ, ಟ್ರಸ್ಟ್ ಎಟ್ ಫಸ್ಟ್ ಸೈಟ್ ಅನ್ನೋ ಕಾನ್ಸೆಪ್ಟ್ ಸೂಟ್ ಆಗೋದು ಬ್ಯಾಂಕಿಗೆ ಮಾತ್ರ ಅಂತ. ಎಕ್ಸಾಕ್ಟ್ಲಿ. ಸೊ ಯಾವಾಗಲೂ ಬ್ಯಾಂಕಲ್ಲಿ ನಮ್ಮ ದುಡ್ಡು ಸೇಫ್. ಅದು ಅಂದರೆ ಬ್ಯಾಂಕಲ್ಲಿ ದುಡ್ಡಿದೆ ಅಂದರೆ ಸೇಫ್ ಆಗಿದೆ ಅಂತ ನಾವು ಆರಾಮಾಗಿ ಇರ್ತೀವಲ್ಲ. ಎಕ್ಸಾಕ್ಟ್ಲಿ. ಸೊ ವಾಟ್ ಇಫ್ ಈಗ ನಮ್ಮ ದುಡ್ಡಲ್ಲಿ ಸೇಫಾಗಿ ಇಲ್ಲ ಅಂದರೆ ಅಥವಾ ಡೆಫಿನೆಟ್ಲಿ ಸೇಫಾಗಿರುತ್ತೆ, ಸೇಫಾಗಿರೋದಕ್ಕೆ ಇಟ್ಟಿರ್ತೀವಿ, ಬಟ್ ಒಳಗಡೆ ಅದನ್ನ ಇಟ್ಕೊಂಡು ಏನೇ ನಡೀತಿರ್ಬೋದು. ಎಕ್ಸಾಕ್ಟ್ಲಿ. ಈಗ ನಾವೇ ರೀಸೆಂಟಾಗಿ ಒಂದು ಕರ್ನಾಟಕದಲ್ಲಿ ಬಹುದೊಡ್ಡ ಹಗರಣ, ನಿಮ್ಮನ್ನು ಅದನ್ನು ಎಳೆಯೋಕ್ಕೆ ಇಷ್ಟಪಡಲ್ಲ, ನಿಮ್ಮನ್ನು ಅದರೊಳಕ್ಕೆ ನಾವು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡೋದಾದರೆ, ರೀಸೆಂಟಾಗಿ ಕೋಟ್ಯಾಂತರ ರೂಪಾಯಿ ಯಾವುದಕ್ಕೋ ಯಾರಿಂದನೋ ಬಳಕೆ ಮಾಡಿಬಿಟ್ಟಿದ್ರು, ಅದು ದೊಡ್ಡ ಇಶ್ಯೂ ಆಗಿತ್ತು. ಸೊ ಆ ಥರ ನಮಗೆ ನೋಡೋದಕ್ಕೆ ಒಂಥರ ಇರುತ್ತೆ, ಬ್ಯಾಕ್ಡ್ರಾಪಲ್ಲಿ ಇನ್ನೇನೋ ನಡೀತಾ ಇದೆ, ಏನು ಬೇಕಾದ್ರೂ ನಡೀತಿರ್ಬೋದು. ನಿಮ್ಗೆ ಅದೇ ಥರದ ಕತೆ ಜೀಬ್ರಾ. ನನಗೆ ಅದಕ್ಕೇ ಅದು ಕನೆಕ್ಟ್ ಆಗಿದ್ದು. ಸಿನಿಮಾ ನೋಡಿದಾಗ್ಲೂ ನನಗೆ ಹಿಂಗೆ ಕುತ್ಕೊಂಡು ನೋಡ್ತಾ ಇದ್ದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್, ಹಿಂಗೆಲ್ಲ ಇದೆಯಾ, ಹಿಂಗೆಲ್ಲ ಯೋಚನೆ ಮಾಡ್ಬೋದಾ, ಹಿಂಗೆಲ್ಲ ನಡೆಯುತ್ತಾ ಅಂತ. ಬಟ್ ಅದೆಲ್ಲದು ನಡೆದಿದೆ. ಟೈಟ್ಲಲ್ಲೇ ಇದೆ ಜೀಬ್ರಾ ಅಂದರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ನೀವು ಅದರ ಪರ್ಸೋನಿಫೈ ಆಗಿ ನೀವು ಮತ್ತು ಸತ್ಯದೇವ್ ಅವರಿದ್ದೀರಾ. ಒಂದು ಕಡೆ ಅವರು ವೈಟ್ ಹಾರ್ಸ್ನ ಪ್ರತಿನಿಧಿಸಿದ್ರೆ, ನೀವು ಬ್ಲ್ಯಾಕ್ ಹಾರ್ಸ್ನ ಪ್ರತಿನಿಧಿಸ್ತಿದ್ದೀರಾ. ಹಾಗಾಗಿ ಇಟ್ಸ್ ಅಬೌಟ್ ಬ್ಲ್ಯಾಕ್ ಮನಿ ಅದು ಇರುತ್ತಾ ಒಂಚೂರು ಏನಾದರೂ? ಬ್ಲ್ಯಾಕ್ ಮನಿ, ವೈಟ್ ಮನಿ ಎಲ್ಲ ಇದೆ. ಬ್ಲ್ಯಾಕಿಂದ ವೈಟ್ಗೆಲ್ಲ ಹೆಂಗೆ ಕನ್ವರ್ಟ್ ಮಾಡ್ತಾರೆ ಅಂತೆಲ್ಲ ನಾನು ಸುಮ್ಮನೆ ಒಂದು ಸಿಂಪಲ್ ಸೀನ್ ಹೇಳಿದಾಗ ಅವರು ಅಯ್ಯೋ ಹಿಂಗೆಲ್ಲ ಮಾಡ್ಬೋದಾ ಅಂತ ಅನಿಸಿತ್ತು ನನಗೆ. ಸೊ ಅದೇನೋ ಅಂದರೆ ನಮಗೆ ಗೊತ್ತಿಲ್ಲದೆ ಇರೋದು ತುಂಬ ವಿಷಯಗಳಿದೆಯಲ್ಲ ಜಗತ್ತಲ್ಲಿ. ಈಗ ನಾವು ಸಂಪಾದನೆ ಮಾಡ್ತೀವಿ, ಸಾಲ ಮಾಡ್ತೀವಿ, EMI ಕಟ್ತೀವಿ, ಇದು ಅಥವಾ ಏನೋ ಒಂದು ಪ್ರಾಪರ್ಟಿ ತೊಗೊತೀವಿ. ಸೊ ನಮ್ಮ ಜೀವನ ಎಲ್ಲ ಇಷ್ಟರಲ್ಲಿ ಮುಗ್ದೋಗ್ತಾ ಇರುತ್ತಲ್ವ, ವಿಚ್ ಈಸ್ ಲೈಕ್ ಇನ್ ಎ ವೆರಿ ಎಥಿಕಲ್ ವೇ, ಲೀಗಲ್ ಆಗಿ ಸಿಸ್ಟಮ್ ಒಳಗಡೆ ನಾವು ಸಿಸ್ಟಮಲ್ಲಿ ಹೆಂಗಿರಬೇಕು ಆ ಪರಿಧಿಯಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಬಟ್ ಅದನ್ನು ಮೀರಿ ಒಂದಿಷ್ಟು ಏನೇನೋ ನಡೀತಾ ಇರುತ್ತಲ್ಲ, ಸೊ ಅದನ್ನು ಯಾರ್ಯಾರೋ ಮಾಡ್ತಿರ್ತಾರಲ್ಲ, ಅದ್ರ ಬಗ್ಗೆ ನಮ್ಗೆ ಐಡಿಯಾನೂ ಇರಲ್ವಲ್ಲ. ಸೊ ಆ ಥರದ್ದೆಲ್ಲ ಜೀಬ್ರಾದಲ್ಲಿ ಆ ಎಲಿಮೆಂಟ್ಸ್ಗಳು ತುಂಬ ಇದೆ. ನಿಮ್ಗೆ ಯಾವತ್ತಾದರೂ ಪರ್ಸ್ನಲ್ ಲೈಫಲ್ಲಿ ಈ ಥರ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಯಾವತ್ತಾದರೂ ಆ ಥರದೊಂದು ಹಾಚ್ ಪಾಚುಗಳಾಗಿತ್ತಾ ಅಂತ?
ಇಲ್ಲ ಆ ಥರದ್ದು ಏನಾಗಿಲ್ಲ. ಬಟ್ ಒಂದ್ಸರಿ ನನಗೆ ಈಗ ಯೂಶ್ವಲಿ ಅದೊಂದು ಹೇಳ್ತಾನೆ ಇರ್ತಾರೆ ಗೊತ್ತಾ, ಫೋನ್ ಮಾಡಿ OTP ಕೇಳ್ತಾರೆ. ಹೌದು, ಯಾರು ಕೊಡಬೇಡಿ OTP. OTP ಕೊಡಬೇಡಿ, ಅಥವಾ ಏನು ಬ್ಯಾಂಕವರು ಅಂತ ತುಂಬ ಜನ ಅದು ಇದು ಫೋನ್ ಮಾಡ್ತಾನೆ ಇರ್ತಾರೆ. ಹಂಗೊಂದ್ಸರಿ ಹಿಂಗೆ ಬ್ಯಾಂಕಿಂದ ಅಂತೇಳಿ ಇನ್ಶೂರೆನ್ಸ್ಗೆ ಅಂತ ಕಾಲ್ ಮಾಡಿದ್ರೆ, ಯಾವ ಇನ್ಶೂರೆನ್ಸ್ ಅಂದಿಲ್ಲ, ನೀವು ಅಕೌಂಟ್ಗೆ ಇನ್ಶೂರೆನ್ಸ್ ಮಾಡ್ತೀವಿ ಸರ್ ನಾವು ಅಂತ. ಓಕೆ. ಅಕಸ್ಮಾತ್ ಈಗ ನೋಡಿ ಹಿಂಗೆ ಫ್ರಾಡ್ಗಳೆಲ್ಲ ಆಗ್ತಾ ಇರುತ್ತಲ್ಲ ನಿಮ್ಮ ಅಕೌಂಟಿಂದ, ಆ ಥರ ನಿಮ್ಮ ಅಕೌಂಟಿಂದ ಏನಾದ್ರು ದುಡ್ಡು ಹೋಗ್ಬಿಟ್ರೆ ಇದಕ್ಕೆ ಇನ್ಶೂರೆನ್ಸ್ ಇದ್ದರೆ ಆ ದುಡ್ಡು ವಾಪಸ್ ಬರುತ್ತೆ ಅಂತ. ನಾನು ಸುಮ್ಮನೆ ಬ್ಯಾಂಕವ್ರು ಅನ್ಕೊಂಡು ಫೋನ್ ಮಾಡ್ತೀರಾ, ಯಾರೋ ನೀನು ಅಂತ, ನೀನು ಬ್ಯಾಂಕವನಲ್ಲ ಅಂದರೆ ನನಗೂ ಇದಕ್ಕೆ ನೀನು ಸುಮ್ಮನೆ ನನ್ನ ಹತ್ರ ಎಲ್ಲ ಆಗಿ ಏನು ಸಿಗೋದಿಲ್ಲ, ಟ್ರೈ ಮಾಡಬೇಡ. ನೀವು ಬ್ಯಾಂಕವ್ರು ಆಗಿದ್ದರೆ ಒಂದೇ ಒಂದು ಪ್ರಶ್ನೆ ನನಗೆ, ನನ್ನ ದುಡ್ಡು ಸೇಫ್ ಆಗಿದೆ ಅಂತ ತಾನೇ ಬ್ಯಾಂಕಲ್ಲಿ ಇಟ್ಟಿರ್ತೀನಿ, ಅದಕ್ಕೂ ಮತ್ತೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂದರೆ ನಾನು ಯಾಕಲ್ಲಿ ಇಡಬೇಕು ಅಂತ. ಸೊ ಆ ಥರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಇತ್ತಷ್ಟೇ ನನಗೆ. ಈ ಸಿನಿಮಾ ಕನೆಕ್ಟ್ ಆಗಿದ್ದು ಅದೇ ಕಾರಣಕ್ಕಂದರೆ ಇವತ್ತು ದುಡ್ಡು ಎಲ್ಲೂ ಸೇಫ್ ಅಲ್ಲ. ಎಕ್ಸಾಕ್ಟ್ಲಿ. ಎಷ್ಟೊಂದು ಸರಿ ಪಾಪ ಎಷ್ಟೊಂದು ಜನದ ದುಡ್ಡು ಆನ್ಲೈನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಗೊತ್ತಿಲ್ಲದಲ್ಲೇ ಕದ್ಬಿಟ್ಟಿರ್ತಾರೆ. ಟ್ರೂ. ಇಮಿಡಿಯೇಟಾಗಿ ಮೆಸೇಜ್ಗಳು ಬರುತ್ತೆ. ಕರೆಕ್ಟ್ ರೀಸೆಂಟಾಗಿ ಒಂದು ದುಬೈದು ಒಂದು ಡೆಲಿವರಿ ಅಂದ್ಬಿಟ್ಟು ಕ್ರೆಡಿಟ್ ಕಾರ್ಡ್ದು ಡೀಟೇಲ್ಸ್ ಎಲ್ಲ, ಅಂದರೆ ಡೆಲಿವರಿ ಚಾರ್ಜಸ್ ಕಟ್ಟಬೇಕು ಅಂತೆಲ್ಲ ಹೇಳಿ ಎಲ್ಲ ಮೆಸೇಜ್ ಬಂತು. ಓಕೆ. ನಾನು ಇರ್ಬೋದೇನೋ, ಅದು ಕಟ್ಟಿದ್ರೆ ಬರುತ್ತೇನೋ ಅಂತ ನಾನೇನು ಮಾಡಿದೆ, ನಾನು ಕ್ರೆಡಿಟ್ ಕಾರ್ಡೆಲ್ಲ ಯೂಸ್ ಮಾಡಲ್ಲ. ನಮ್ಮ ಅಣ್ಣನ ಕ್ರೆಡಿಟ್ ಕಾರ್ಡಲ್ಲಿ ಇದೊಂಚೂರು ನೋಡು ಅದೇನೋ ಪೇ ಮಾಡಬೇಕಂತೆ ಅಂತ ಅವನು ಎಂಟ್ರು ಮಾಡ್ತಿದ್ದಂಗೆ ಒಂದು 2 ಸರಿ ಅದು ವರ್ಕ್ ಆಗಲಿಲ್ಲ. OTP ಇನ್ನೇನೋ ಓಪನ್ ಆಯಿತು. ಓಕೆ. ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಬೇರೆ ಇನ್ನೇನೋ ಆಗಿರುತ್ತೆ. ಅಂದರೆ ಈ OTP ಅದೇನೋ ಬರುತ್ತಲ್ಲ, ಅದನ್ನು ಅಲ್ಲೇ ಎಂಟ್ರಿ ಮಾಡೋ ಥರ ಏನೋ ನಡೀತಾ ಇತ್ತು. ಅದು ಅಷ್ಟರಲ್ಲಿ ಸಡನ್ನಾಗಿ ಅವನಿಗೆ ಮೆಸೇಜ್ ಬಂತು. ಓಕೆ. ಅಂದರೆ ಇದು ಟ್ರಾನ್ಸಾಕ್ಷನ್ ಸರಿ ಇಲ್ಲ ಅಂತ, ನಿಮ್ಮ ಕ್ರೆಡಿಟ್ ಕಾರ್ಡ್ ಲಾಕ್ ಮಾಡಿದ್ದೀವಿ ಅಂತ. ಇಲ್ಲ ಅಂದರೆ ಟಕ್ ಅಂತ ಕ್ರೆಡಿಟ್ ಕಾರ್ಡ್ ಲಿಮಿಟ್ಸ್ ಎಷ್ಟಿರುತ್ತೆ ಅಷ್ಟು ದುಡ್ಡು ಹೋಗ್ಬಿಟ್ಟಿರುತ್ತೆ. ಸೊ ಹಾಗೆ ನಡೀತಾನೆ ಇದೆಯಲ್ಲ. ಡೈಲಿ ಅವ್ರು ಈಗಷ್ಟೇ ಹೇಳ್ತಿದ್ರು ನಾನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಲ್ಲ ಅಂತ. ನಾನು ಕೂಡ ಅಂದರೆ ಆ ಥರದ ಒಂದು ಮನಸ್ಥಿತಿ ಅವರಲ್ಲಿ ನಾನು ಕೂಡ ಒಬ್ಬ. ಹಾಸಿಗೆ ಇದ್ದಷ್ಟು ಕಾಲು ಚಾಚೋಣ ಅಂತ. ಕ್ರೆಡಿಟ್ ಕಾರ್ಡು ಫ್ರೀ ಸರ್ ನಿಮಗೆ ಲೈಫ್ ಟೈಮ್ ಅಂತ ಕೊಡ್ತಾರೆ ಫೋರ್ಸ್ ಮಾಡಿ. ಫ್ರೀ ಅಂತ ಹೇಳಿರ್ತಾರೆ, ಬಟ್ ಮಂತ್ಲಿ ಚಾರ್ಜಸ್ಸು ಅಥವಾ ಇಯರ್ಲಿ ಚಾರ್ಜಸ್ಸು ಅಂತ ಮೈನಸ್ ಮಾಡಿರ್ತಾರೆ. ತುಂಬ ಜನ ಕ್ರೆಡಿಟ್ ಕಾರ್ಡ್ ತೊಗೊಂಡಿರ್ತಕ್ಕಂಥವ್ರು ಅವ್ರು ಬಳಕೆನೇ ಮಾಡಿರಲ್ಲ. ಸೊ ಹೋಗ್ಬಿಟ್ಟು ಸುಮ್ಮನೆ ಬ್ಯಾಂಕಲ್ಲಿ 1,000 ಕಟ್ಟಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕ್ರೆಡಿಟ್ ಕಾರ್ಡ್ ಸವಾಸನೇ ಬೇಡಪ್ಪ ಅಂತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ನಿಮ್ಗೂ ಆ ಥರದ್ದು ಏನಾದ್ರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತಾ? ಅದಕ್ಕೇನೆ ನೀವು ಕ್ರೆಡಿಟ್ ಕಾರ್ಡ್ ಬಳಸಿಲ್ವಾ ಹೇಗೆ? ಇಲ್ಲ, ಮೊದಲು ನಾನು ಕ್ರೆಡಿಟ್ ಕಾರ್ಡ್ ಅಷ್ಟು ಯೂಸ್ ಮಾಡಲ್ಲ ನಾನು. ಅಂದರೆ ನಮ್ಮ ಹತ್ರ ಇದ್ದು ಖರ್ಚು ಮಾಡೋದು ಬೇರೆ, ಓಕೆ, ನಾಳೆ ಕಟ್ಟಿದ್ರಾಯ್ತು ಅಂತ ಸುಮ್ಮನೆ ಖರ್ಚು ಮಾಡೋದು ಬೇರೆ ಅಲ್ಲ. ಟ್ರೂ. ಸೊ ನಂಗೆ ಅದು ಭಯ ಹುಡ್ಸುತ್ತೆ. ನಾಳೆ ಕಟ್ಟೋದು ನೋಡ್ಕೊಳ್ಳೋಣ ಬಿಡು ಅನ್ನೋ ಥರ ಹಾಗೆ ಸ್ವೈಪ್ ಮಾಡೋಕ್ಕೆ ಭಯ ಆಗುತ್ತೆ. ಸೂಪರ್. ಬಹುಶಃ ಈ ಝೀಬ್ರಾ ಸಿನಿಮಾ ಸಾಕಷ್ಟು ಸೈಬರ್ ಕ್ರೈಮ್ಗಳು ನಡೀತಾ ಇದ್ದಾವೆ ಇತ್ತೀಚೆಗೆ. ಅಂಥವ್ರಿಗೆಲ್ಲನೂ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ ಅನಿಸುತ್ತೆ. ಎಲ್ಲರೂ ಸಿನಿಮಾ ನೋಡಿ. ಮತ್ತೊಂದು ಕಲೆ ಅಂತಕ್ಕಂಥದ್ದು ಭಾಷೆ ಗಡಿ ಎಲ್ಲವನ್ನು ಮೀರಿದಂತಹ ಒಂದು ಇದು ಸಿನಿಮಾ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿ ಒಬ್ಬ ತಮಿಳ್ ಡೈರೆಕ್ಟ್ರು, ತೆಲುಗು ಆ್ಯಕ್ಟ್ರು, ಕನ್ನಡ ಆ್ಯಕ್ಟ್ರು ಎಲ್ಲ ಸೇರಿಕೊಂಡು ಮಾಡಿರ್ತಕ್ಕಂಥ ಒಂದು ಸಿನಿಮಾ ಝೀಬ್ರಾ. ಸೊ ಹೇಗೆ ಈ ಕೊಲಾಬ್ರೇಷನ್ ಆಯಿತು ಅಂತ? ಅಲ್ಲ, ಇವಾಗ ಹಂಗಾಗಿದೆ. ಅಂದರೆ ಕ್ರಾಸ್ ಓವರ್ ಆಫ್ ಟ್ಯಾಲೆಂಟ್ಸ್ ಅಂದರೆ ಅವಾಗಿಂದನೂ ಇದೆ. ಈಗ ನಮ್ಮಲ್ಲಿಗೂ ಬಂದು ತೆಲುಗಿಂದ ಆ್ಯಕ್ಟ್ ಮಾಡೋಗಿರೋರು ಇದ್ದಾರೆ. ಈಗ ಇಲ್ಲಿಂದ ಅಲ್ಲಿಗೆ ಹೋಗಿ ನಾವುಗಳು ಆ್ಯಕ್ಟ್ ಮಾಡಿ ಬಂದಿದ್ದೀವಿ ಎಷ್ಟೊಂದು ಜನ. ಆ್ಯಂಡ್ ಇವಾಗ ಪ್ಯಾನ್ ಇಂಡಿಯಾ ಮಾಡಬೇಕು ಅಂಥೇಳಿ ಎಲ್ಲ ಭಾಷೆಯಿಂದನೂ ಆ್ಯಕ್ಟರ್ಸ್ಗಳನ್ನ ತೊಗೊಂಡು ಮಾಡ್ತಾಯಿದ್ದಾರೆ. ಸೊ ನೀವು ಹೇಳ್ದಂಗೆ ಆರ್ಟ್ ಅಂತ ಬರ್ತಿದ್ದಂಗೆ ಐ ಥಿಂಕ್ ಬಾರ್ಡ್ರ್ಗಳು ಎಲ್ಲದು ಇರಲ್ಲ ಅಂತ. ಅಂದರೆ ಯಾವುದೇ ಭಾಷೆಯ ಯಾವುದೋ ಒಂದು ಒಳ್ಳೆ ಆರ್ಟ್ನ, ಯಾವುದೋ ರೀಜನ್ ಒಳ್ಳೆ ಆರ್ಟ್ನ ಇನ್ನೊಂದು ಯಾವುದೋ ಭಾಗದ ಯಾರೋ ಆರ್ಟಿಸ್ಟು ಅಪ್ರಿಷಿಯೇಟ್ ಮಾಡ್ಬೋದು, ಅವ್ನಿಗೆ ಇಷ್ಟ ಆಗಿರ್ಬೋದು. ಆ್ಯಂಡ್ ಯಾವತ್ತೋ ಒಂದಿನ ಅವನು ಆ ಆರ್ಟಿಸ್ಟ್ನ ಕರೆದು ಜೊತೆಗೆ ಇನ್ನೇನೋ ಮಾಡ್ಬೋದು. ಸೊ ಹಾಗೆ ಎಲ್ಲರೂ ಎಲ್ಲ ಭಾಷೆಯ ಸಿನಿಮಾಗಳನ್ನ ನೋಡ್ತಿರ್ತಾರಲ್ಲ. ಸೊ ಅದೊಂದು ತುಂಬ ಚೆನ್ನಾಗಿ ಓಪನ್ ಆಗಿದೆ. ಈಗ ಯಾರು ಎಲ್ಲಿ ಬೇಕಾದರೂ ಹೋಗಿ ಕೆಲಸ ಮಾಡ್ಬೋದು ಅನ್ನೋದು. ಆ್ಯಂಡ್ ಒಳ್ಳೆಯದು ಕೂಡ. ಅಂದರೆ ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನಾಗುತ್ತೆ ಗೊತ್ತಿಲ್ಲ, ಬಟ್ ಎಲ್ಲ ಚೆನ್ನಾಗಾದಷ್ಟು ಒಳ್ಳೇದಲ್ವ. ನಾನು ಕೂಡ ಈಶ್ವರ್ ಕಾರ್ತಿಕ್ ಅವರ ಪೆಂಗ್ವಿನ್ ಸಿನಿಮಾ ನೋಡಿದ್ದೆ. ಅರೆ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ. ನಾವು OTTಗೆ ಬಂದಮೇಲೆ ನೋಡಿದ್ದು. ಒಂದು ರೊಟೀನ್ ಪ್ಯಾಟರ್ನ್ಗಳನ್ನ ಬಿಟ್ಟು ಬೇರೆ ಏನೋ ಟ್ರೈ ಮಾಡಿದಾರಲ್ಲ ಅಂತ ನನಗೂ ಅನಿಸಿತ್ತು. ಸೊ ನಿಮಗೆ ಆ ಸಿನಿಮಾ ನೋಡಿದ್ರಾ ನೀವು ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ, ಅಥವಾ ಯಾರ ಥ್ರೂ ನಿಮಗೆ ಇದೊಂದು ಆಫರ್ ಸಿಕ್ಕಿಲ್ಲ? ಆ ಸಿನಿಮಾ ನೋಡಿದ್ದೆ ನಾನು, ಬಟ್ ನನಗೇನು ಈಶ್ವರ್ ಕಾರ್ತಿಕ್ ಗೊತ್ತಿರಲಿಲ್ಲ. ಓಕೆ. ಸತ್ಯದೇವ್ ನನಗೆ ಫೋನ್ ಮಾಡಿದ್ದಾನ, ಇದೊಂದು ಕತೆ ಚೆನ್ನಾಗಿದೆ ಕೇಳು, ನಿಮಗೆ ಇಷ್ಟ ಆದರೆ ಅದರಲ್ಲಿ ಅದಿಂಥ ಒಂದು ಪಾತ್ರ ಇದೆ, ಮಾಡೋಕ್ಕಾಗುತ್ತಾ ಅಂತ. ಆವಾಗ ನಾನು ಕತೆ ಕೇಳಿದ್ದು ಈಶ್ವರನ ಕರೆಸ್ಕೊಂಡು. ಬಟ್ ಕತೆ ಕೇಳ್ತಿದ್ದಂಗೆ ಇಷ್ಟ ಆಯ್ತು. ಇಮಿಡಿಯೇಟಾಗಿ ಸತ್ಯಂಗೆ ಫೋನ್ ಮಾಡಿ ಹೇಳಿದೆ, ಇಲ್ಲ ಸತ್ಯ ಮಾಡೋಣ, ಇದು ಚೆನ್ನಾಗಿರುತ್ತೆ ಓಕೆ ಅಂಥೇಳಿ. ಆ್ಯಂಡ್ ನಿರ್ಮಾಪಕರುಗಳು ಕೂಡ ತುಂಬ ಪ್ಯಾಷನೇಟ್ ಆಗಿದ್ದರು. ಸೊ ಹಾಗೆ ಶುರುವಾಗಿತ್ತು.
ಸತ್ಯದೇವು, ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋದಾದ್ರೆ, ಸೊ ಆಲ್ಮೋಸ್ಟ್ ಆಲ್ ನಿಮ್ಮಿಬ್ಬರದ್ದು ಜರ್ನಿ ಸಿಮಿಲರ್ ಅಂತ ನೀವೇ ವೇದಿಕೆಗಳಲ್ಲಿ ಮಾತಾಡಿದ್ದು ನಾನು ಕೇಳಿಸ್ಕೊಂಡಿದ್ದೆ. ಸೊ ಆ ನಿಟ್ಟಿನಲ್ಲಿ ಸತ್ಯದೇವ್ ಕೂಡ ಒಬ್ಬ ಬ್ರಿಲಿಯಂಟ್ ಆ್ಯಕ್ಟರ್, ಅದರಲ್ಲಿ ಎರಡು ಮಾತಿಲ್ಲ. ರೀಸೆಂಟಾಗಿ ಮೆಗಾಸ್ಟಾರ್ ಚಿರಂಜೀವಿ ಅವ್ರ ಜೊತೆನೇ ಒಂದು ದೊಡ್ಡ ಸಿನಿಮಾ ಮಾಡಿದ್ರು, ಗಾಡ್ ಫಾದರ್ ಅಂತ. ಸಲ್ಮಾನ್ ಖಾನ್ ಕೂಡ ಇದ್ರು ಅದರಲ್ಲಿ. ಸೊ ಇಲ್ಲಿ ಶಿವಣ್ಣ ಅವ್ರಿಗೆ ನೀವು ಹೇಗೋ, ಅಲ್ಲಿ ಚಿರಂಜೀವಿ ಅವರಿಗೆ ಸತ್ಯದೇವ್ ಹಾಗೆ. ಸತ್ಯ ಒಳ್ಳೆ ಆ್ಯಕ್ಟ್ರು, ವೆರಿ ಆರ್ಗ್ಯಾನಿಕ್. ನನಗೆ ನಮ್ಮ ನಾಗಶೇಖರ್ ಅವರು ಒಂದಿನ ಫೋನಲ್ಲಿ ಏನೋ ಮಾತಾಡ್ತಾ, ನಮ್ಮ ಬ್ರದರ್ ಇದ್ದಾರೆ ಮಾತಾಡಿ ಹಿಂಗೆ ಸತ್ಯದೇವ್ ಅಂತ ಇಲ್ಲಿ ಆ್ಯಕ್ಟ್ರು ಅಂತೇಳಿ ಮಾತಾಡ್ಸಿದ್ರು. ಅವ್ರು ಲವ್ ಮಕ್ಕಳು ರೀಮೇಕ್ ಹೌದು, ಗುರ್ತುಂಡ ಸೀತಾಕಾಲಂ ಅಂತ. ಗುರ್ತುಂಡ ಸೀತಾಕಾಲಂ ಹಾಗೆ ಗೊತ್ತಿತ್ತಷ್ಟೇ. ಅದಾದಮೇಲೆ ಈ ಸಿನಿಮಾಗೇ ಸತ್ಯ ಫೋನ್ ಮಾಡಿದ್ದು. ಓಕೆ. ಅದಾದಮೇಲೆ ನಾನು ಇಬ್ಬರು ಮುಹೂರ್ತಕ್ಕೆ ಹೋದಾಗ ಹಿಂಗೆ ನಾನು ಜೆ ಪಿ ನಗರ್ ಡೆಲ್ಮಿಯಾ ಸಿಗ್ನಲಲ್ಲಿ ಕೆಲಸ ಮಾಡ್ತಾ, ನಾನು ಜೆ ಪಿ ನಗರಲ್ಲೇ ಇರೋದು ಅಂತಂದು ಡೆಲ್ಮಿಯಾ ಸಿಗ್ನಲ್ ಹತ್ರ ನಾನು ವರ್ಕ್ ಮಾಡ್ತಾಯಿದ್ದೆ. ಅವಾಗ ಜಯನಗರ 4th ಬ್ಲಾಕ್ ಸಿನಿಮಾನ ನನ್ನ ಫ್ರೆಂಡ್ಸು ತೋರಿಸಿದ್ರು. ನೋಡು ನಿಂತರನೇ ಇವನು ಸೂಪರ್, ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಹೇಳಿ ಕೆಲಸ ಎಲ್ಲ ಬಿಟ್ಟು ಬಂದು ಹಿಂಗೆ ಶಾರ್ಟ್ ಫಿಲ್ಮ್ ಎಲ್ಲ ಮಾಡಿದ್ದಾನೆ ಅಂತ ಹೇಳಿ, ವೃತ್ತಿ ಬಿಟ್ಟು ಪ್ರವೃತ್ತಿನೇ ವೃತ್ತಿ ಮಾಡ್ಕೊಂಡಿದ್ದಾರೆ ನೋಡಿ ಅಂತ. ಸೊ ಅವಾಗ ನಾನು ಜಯನಗರ 4th ಬ್ಲಾಕ್ ನೋಡಿದ್ದೆ, ನಾನು ಭಾಳ ಇಷ್ಟ ಆಗಿತ್ತು ನನಗೆ ಅಂಥೇಳಿ. ಅವನು ನನಗೆ ಅವಾಗ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಬಿಟ್ಟು ಹೋಗಿ ಆ್ಯಕ್ಟರ್ ಆಗಿರೋದು. ಸೂಪರ್. ನಂಗೆ ಅದು ಕೇಳಿದಾಗ ಭಾಳ ಖುಷಿ ಆಯಿತು. ಅಂದರೆ ಒಂದು ಶಾರ್ಟ್ ಫಿಲ್ಮು. ಸೊ ಅದು ಅಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ಅದೊಂದು ಗೊತ್ತಿಲ್ಲದೆ ಅದೇನೋ ಒಂದು ಕನೆಕ್ಟಿವಿಟಿ. ಸೊ ಅವತ್ತು ಆ ಶಾರ್ಟ್ ಫಿಲ್ಮ್ ನೋಡಿ ಇಷ್ಟಪಟ್ಟಿರೋ ಆ್ಯಕ್ಟ್ರು ಇವತ್ತು ಸೇಮ್ ಅದೇ ಥರದ್ದು ಒಂದು ಜರ್ನಿ ಮಾಡ್ಕೊಬಂದು ಇವಾಗ ಜೊತೆಗೆ ಆ್ಯಕ್ಟ್ ಮಾಡ್ತಿದ್ದೀವಲ್ಲ ಅಂತ. ಸೂಪರ್. ನಾನು ಮೊನ್ನೆ ಅಷ್ಟೇ ನಿಮ್ಮದು ಪ್ರೀ ರಿಲೀಸ್ ಇವೆಂಟ್ ನೋಡ್ತಾ ಇದ್ದೆ. ಮೆಗಾ ಇವೆಂಟ್ ಅಂತ ನೀವೇನು ಮಾಡಿದ್ರಿ, ಪ್ರೀ ರಿಲೀಸ್ ಇವೆಂಟು ಹೈದ್ರಾಬಾದಲ್ಲಿ. ಅದಕ್ಕೆ ಮೆಗಾಸ್ಟಾರ್ ಚಿರಂಜೀವಿ ಅವರು ಅದು ವಿಟ್ನೆಸ್ ಆಗಿದ್ದನ್ನು ನಾವು ಎಲ್ಲ ನೋಡ್ತಾ ಇದ್ವಿ. ಭಾಳ ಬ್ಯೂಟಿಫುಲ್ ಒಂದಷ್ಟು ಭಾವನೆಗಳ ವಿನಿಮಯ ಆಯಿತು ಅಂತ ನನಗನ್ನಿಸ್ತಾ ಆ ವೇದಿಕೆ. ಆ ನಿಟ್ಟಿನಲ್ಲಿ ಸತ್ಯದೇವ್ ಅವರು ತುಂಬ ಎಮೋಷ್ನಲ್ ಆಗಿ ಮಾತಾಡ್ತಾಯಿದ್ರು. ನೀವು ತುಂಬ ಇನ್ಸ್ಪೈರಿಂಗ್ ವರ್ಡ್ಸ್ನ ಮಾತಾಡಿದ್ದು ನಾವಲ್ಲಿ ನೋಡಿದ್ವಿ. ಅಂದರೆ ಚಿರಂಜೀವಿ ಅವರು ಅಂತ ಒಬ್ಬ ಲೆಜೆಂಡು ನಿಮ್ಮ ಮುಂದೆ ಇದ್ದಾಗ ನೀವು ತುಂಬ ಅದನ್ನು ಪ್ರೀತಿಯಿಂದ ಅಷ್ಟೇ ಆಪ್ಯಾಯತೆಯಿಂದ ಮಾತಾಡಿದ್ದನ್ನ ನಾವು ನೋಡಿದ್ವಿ. ಆ ಮೂಮೆಂಟ್ ಹೇಗಿತ್ತು ಅಂತ? ಇಲ್ಲ, ಒಳ್ಳೆ ಮೆಮೊರಿ, ಲೈಫ್ ಟೈಮ್ ಮೆಮೊರಿ. ಯಾಕಂದರೆ ಲೆಜೆಂಡ್ಸ್ ಅಲ್ಲ, ನನಗೆ ಅದಕ್ಕೆ ಅವ್ರ ಜರ್ನಿನೇ ನೆನೆಸ್ಕೊಂಡೆ ಇವತ್ತು ಸ್ಟೇಜ್ ಮೇಲೆ. ಅಂದರೆ ಒಬ್ಬರು ಕಾನ್ಸ್ಟೇಬಲ್ ಮಗ ಬಂದು ಇವತ್ತು ಒಂದು ದೊಡ್ಡ ಎಂಪೈರ್ ಬಿಲ್ಡ್ ಮಾಡೋದಿದೆಯಲ್ಲ. ಎಕ್ಸಾಕ್ಟ್ಲಿ. ಅವರು ವಿಲನಾಗೇ ಆ್ಯಕ್ಟ್ ಮಾಡಿ ಹೀರೋ ಆಗಿ ಮೆಗಾ ಸ್ಟಾರ್ ಆಗಿ ಲೀಡ್ರ್ ಆಗಿ, ಸೊ ಅಷ್ಟು ಸುಲಭ ಅಲ್ಲ ಅಷ್ಟು ದೊಡ್ಡ ಎಂಪೈರ್ ಬಿಲ್ಡ್ ಮಾಡೋದು. ಸೊ ಆ ನಿಟ್ಟಲ್ಲಿ ಡೆಫಿನೆಟ್ಲಿ ಅವರೆಲ್ಲ ಇನ್ಸ್ಪಿರೇಷನೇ. ಈಗ ನಾನು ಹೇಳ್ತಿರೋದು ರಜನಿಕಾಂತ್ ಅವ್ರು ಇರಲಿ, ಅಥವಾ ನಮ್ಮ ಅಣ್ಣವ್ರದ್ದು ಜರ್ನಿನೇ ತೊಗೊಳ್ಳೋಣ, ವಿಷ್ಣು ಸರ್ ಜರ್ನಿ ತೊಗೊಳ್ಳೋಣ. ಎಲ್ಲರೂ ಹೆಂಗೆ ಬಂದು ಇಡೀ ಒಂದು ಕರ್ನಾಟಕದ ಹೆಮ್ಮೆಯ ಮಕ್ಕಳಾಗಿ ಆಗಿ ಹೆಂಗೆ ಆ ಥರದ್ದೆಲ್ಲ ಸೊ ಆ ಥರದ್ದೊಂದು ಅದ್ಭುತವಾದ ಜರ್ನಿಗಳು ಮಾಡಿರೋರಲ್ವ. ಸೊ ಆ ಥರದ ಜರ್ನಿಗಳು ಯಾವಾಗಲೂ ಇನ್ಸ್ಪಿರೇಷನೇ. ಆ್ಯಂಡ್ ಆ ಥರದವರು ಸಿಕ್ಕಾಗ ಡೆಫಿನೆಟ್ಲಿ ಒಂದು ರೋಮಾಂಚನ ಆಗುತ್ತೆ. ಆ್ಯಂಡ್ ಅವರು ಅದ್ಭುತವಾಗಿ ಸ್ವೀಕರಿಸಿದಾಗ ನಮಗೆ ವಿಶ್ ಮಾಡಿದಾಗ ಅದೊಂದು ಒಳ್ಳೆ ಆಶೀರ್ವಾದ ಆಗುತ್ತೆ. ಒಳ್ಳೆ మూమెంట్స్ అదెల్లవు. కన్నడ నుంచి వచ్చినటువంటి ఒక అద్భుతమైన యాక్టర్ ధనుంజయ, ఆయన గురించి నేను విన్నాను కానీ సినిమాలు చూడటం నాకు చేయలేదు. బట్ పుష్ప చూశాను. పుష్ప ఎక్కడ అనేది నాకు గుర్తు రావట్లేదు, కానీ డెఫినెట్గా ఈ సినిమాలో చాలా మంచి గుర్తింపు వచ్చింది. తను కూడా మంచి ఆర్టిస్ట్గా తెలుగు యాక్టర్గా తను సెటిల్ అవుతాడు అంటలో ఎలాంటి సందేహం లేదు. ఆల్ ద వెరీ బెస్ట్ ధనుంజయ. ಚಿರಂಜೀವಿ ಅವರು ಅಂದಿದ ತಕ್ಷಣ ನಿಮಗೆ ಫಸ್ಟ್ ನೆನಪಾಗೋದು ಏನು ಅಂತ? ಯಾಕಂದ್ರೆ ನೀವು ಸಿಪಾಯಿ ಸಿನಿಮಾದ ಹಾಡಿನ ಮೂಲಕ ನೀವು ಸಿಪಾಯಿಯಿಂದನೇ ಗೊತ್ತವರು. ಓಕೆ. ಯಾಕೆಂದರೆ ನಂದು ಅರಸೀಕೆರೆ ಅಲ್ವಾ, ನನ್ನ ಸ್ಕೂಲು ಇದೆಲ್ಲ ಮಾಡಿದ್ದು. ಅಲ್ಲೆಲ್ಲ ನಮ್ಮದು ಪಕ್ಕ ಕನ್ನಡ ಸಿನಿಮಾಗಳು ಬಿಟ್ಟರೆ ಬೇರೆ ಭಾಷೆ ಸಿನಿಮಾಗಳು ಇನ್ಫ್ಲೂಯೆನ್ಸೇ ಇರಲಿಲ್ಲ ಅವಾಗ. ಓಕೆ. ನಾನು ಆಮೇಲೆ ನನ್ನ ಕಾಲೇಜಿಗೆ ಬಂದ ಮೇಲೆ ನಾನು ಎಲ್ಲ ಭಾಷೆಯ ಸಿನಿಮಾಗಳನ್ನ ನೋಡೋಕ್ಕೆ ಶುರು ಮಾಡಿದ್ದು. ನನಗೆ ಸಿಪಾಯಿಲಿ ಅವ್ರಿಗೆ ಎಷ್ಟು ಅಪಿಯರೆನ್ಸ್ ಇದೆಯಲ್ಲ, ನಮಸ್ತೆ ಕರುನಾಡಿಗೆ ಅಂತ ನಮಸ್ಕಾರ ಮಾಡ್ಕೊಂಡೇ ಬರ್ತಾರೆ. ಎಕ್ಸಾಕ್ಟ್ಲಿ. ಅದಕ್ಕೆ ಅದೇ ನನಗೆ ಮೊದಲನೇ ನೆನಪು ಅವ್ರದ್ದು. ಓಕೆ. ಅದಾದಮೇಲೆ ನೋಡಿದ್ದೀನಿ ಮುಠಾ ಮಿಸ್ತ್ರಿ ಎಲ್ಲದೂ ನೋಡಿದ್ದೀನಿ. ಹಾಗಾಗಿ ಅದನ್ನೇ ನೆನಪಿಸ್ಕೊಂಡೇ ಮಾತಾಡೋದು. ಅದೇ ಮಾತುಕತೆಯಲ್ಲಿ ನೀವು ಮುಂದುವರೆದು ಮಾತನಾಡ್ತಾ ಒಂದು ಮಾತನ್ನು ಹೇಳಿದ್ರಿ, ಈ ಡೆಸ್ಟಿನಿ ಅಂತಕ್ಕಂಥದ್ದು ಎಲ್ಲಿಂದ ಎಲ್ಲಿಗೋ ತೊಗೊಂಡೋಗುತ್ತೆ. ಯಾಕಂದರೆ ನಮಗೆ ಎಲ್ಲ ಕಡೆಯೂ 2 ಆಪ್ಷನ್ ಇರುತ್ತೆ, ಒಂದನ್ನು ಪಡ್ಕೋಬೇಕಂದ್ರೆ ಇನ್ನೊಂದನ್ನು ಕಳ್ಕೋಬೇಕು ಅಂತ. ಆ ನಿಟ್ಟಿನಲ್ಲಿ ಬಹುಶಃ ನೀವು ಇನ್ನೊಂದು ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದರಿಂದ ನಿಮಗೆ ವಾಲ್ಟೈರ್ ವೀರಯ್ಯ ಸಿನಿಮಾ ಮಿಸ್ ಆಯಿತು ಅನಿಸುತ್ತೆ. ಸೊ ಇಲ್ಲ ಅಂತಂದರೆ ರವಿತೇಜ ಏನು ಚಿರಂಜೀವಿ ಅವ್ರು ಮಾಡಿದ್ರು ವಾಲ್ಟೈರ್ ವೀರಯ್ಯ ಸಿನಿಮಾದಲ್ಲಿ, ನೀವು ಬಾಬಿ ಸಿಂಹ ಅವ್ರು ಮಾಡಿದಂಥ ಒಂದು ರೋಲ್ ಮಾಡಬೇಕಿತ್ತು ಅಂತ ಕೇಳ್ಬಿಟ್ಟು ನನಗೆ ಡೈರೆಕ್ಟರ್ ಬಾಬಿ ಕರೆದ ಕತೆ ಹೇಳಿದರು ಆ್ಯಂಡ್ ಆ ಪಾತ್ರನೂ ಹೇಳಿದರು. ಓಕೆ. ಬಾಬಿ ಸಿಂಹ ಅವ್ರ ಪಾತ್ರ. ಬಟ್ ಆ ಟೈಮಲ್ಲಿ ನನಗೆ ಆಗಲಿಲ್ಲ ಮಾಡೋಕ್ಕೆ.
ಬಟ್ ಮಾಡಿದರೆ ಚೆನ್ನಾಗಿರೋದು. ಹೇಳ್ತಿರೋದು ಎಷ್ಟೊತ್ತೇ ಬರಲಿ, ಅಂದರೆ ಆ ಥರದವ್ರ ಜೊತೆ ಒಂದು ಸಿನಿಮಾ ಮಾಡೋದು ಅದೊಂದು ಅದ್ಭುತವಾದ ನೆನಪಾಗಿ ಉಳ್ಕೊಳತ್ತಲ್ಲ, ಆ್ಯಂಡ್ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆಗಿ ಉಳ್ಕೊಳತ್ತಲ್ಲ. ಆಫ್ ದಿ ರೆಕಾರ್ಡ್ ಏನಾದರೂ ಅಲ್ಲಿ ಮಾತಾಡಿದ್ದುಂಟಾ, ಮುಂದಿನ ದಿನಗಳಲ್ಲಿ ಒಟ್ಟಿಗೆ ಮಾಡೋಣ ಸರ್, ನೀವು ನೆಕ್ಸ್ಟ್ ಯಾವಾಗ ಕರೆದ್ರು ನಾನು ಬರ್ತೀನಿ ಅಂತ ತುಂಬ ಏನಾದ್ರು ಖುಷಿಯಾಗಿ ಸಿ ಯು ಸೂನ್ ಧನಂಜಯ್ ಅಂತ ಹೇಳಿ ವಿಶ್ ಮಾಡೋದ್ರು. ನೀವು ಇಲ್ಲಿ ಆ್ಯಕ್ಟರ್ ಥರನೇ ಆಗಿಬಿಟ್ಟಿದ್ದೀರಾ ನೀವು, ಸಿ ಯು ಸೂನ್ ಅಂತ ಹೇಳಿ ವಿಶ್ ಮಾಡ್ಬಿಟ್ಟು ಹೋದ್ರಿ. ಮತ್ತೆ ಅವರು ಒಂದು ಒಳ್ಳೆ ಕಾಂಪ್ಲಿಮೆಂಟ್ ಕೂಡ ಕೊಟ್ಟರು. ವೆರಿ ಸೂನ್ ನೀವು ನಮಗೆ ಒಬ್ಬ ದೊಡ್ಡ ಸ್ಟಾರ್ ಆಗ್ತೀರಾ ತೆಲುಗುನಲ್ಲಿ, ನೀವು ತೆಲುಗುನವರೇ ಅಂತಂದೇ ಒಂದು ಮಾತನ್ನು ಹೇಳ್ತಾ ಇದ್ರು. ಎಲ್ಲ ಅವ್ರ ಆಶೀರ್ವಾದ. ದೊಡ್ಡವರು ಹಾರ್ಟ್ಫುಲ್ಲಿ ಹಂಗೆ ವಿಶ್ ಮಾಡಿದಾಗ ಏನೋ ಒಳ್ಳೇದಾಗಲಿ, ಒಳ್ಳೇದು ವಿಶ್ ಮಾಡಿರ್ತಾರೆ, ಒಳ್ಳೇದಾಗಲಿ. ಮತ್ತೊಂದು ವಿಚಾರ ಅಂದರೆ ಅಂಬರೀಷ್ ಸರ್, ವಿಷ್ಣು ಸರ್ ಇವತ್ತು ನಮ್ಮೊಟ್ಟಿಗೆ ಇಲ್ಲ, ನಿಮ್ಮ ಮೂಲಕ ಅವ್ರನ್ನ ನಾನು ಕಾಣ್ತಿದ್ದೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರಿ ನೀವು. ಅದೇ ಆ್ಯಕ್ಚುಲಿ ಅವರು ಸ್ನೇಹಜೀವಿ ಅಲ್ಲ. ಈಗ ಅಂದರೆ ಚಿರಂಜೀವಿ ಅವರು ಈಗ ನಮ್ಮ ಅಂಬರೀಷ್ ಅಣ್ಣ ಹೆಂಗೆ ಎಲ್ಲರ ಜೊತೆ ಒಂದು ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿದ್ರಲ್ಲ ಎಲ್ಲ ಇಂಡಸ್ಟ್ರಿಯವ್ರ ಜೊತೆ, ಹಾಗೆ ಎಲ್ಲ ಇಂಡಸ್ಟ್ರಿಯವ್ರ ಜೊತೆ, ಅವರ ಊರಿಗೆ ನಟರ ಜೊತೆ ಎಲ್ಲರ ಜೊತೆ ಒಂದು ಅದ್ಭುತವಾದ ಸ್ನೇಹ ಇದೆ ಅವ್ರಿಗೆ, ಸ್ನೇಹಜೀವಿ. ಸೊ ಅಂದರೆ ಈಗ ಅವ್ರ ಜೊತೆ ಇದ್ದವರಲ್ವ, ಅಂಬರೀಷ್ ಅಣ್ಣ ಆಗಲಿ ವಿಷ್ಣು ಸರ್ ಆಗಲಿ ಎಲ್ಲ ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿ ಇದ್ದವರಲ್ವ, ಹಾಗಾಗಿ ಅವ್ರು ನೋಡಿದಾಗ ಅವರೆಲ್ಲ ನೆನಪಾದ್ರು. ಅದಕ್ಕೆ ಹೇಳಿದೆ ನಿಮ್ಮನ್ನು ನೋಡಿ ಅವರೆಲ್ಲರೂ ನೆನಪಾದರು ಅಂತ. ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ರೆಸ್ಪೆಕ್ಟ್ ಈಸ್ ದ ಅಲ್ಟಿಮೇಟ್ ಕರೆನ್ಸಿ ಅಂತ. ಸೊ ಅಫ್ಕೋರ್ಸ್ ಎಲ್ಲರೂ ಇವತ್ತು ಎಷ್ಟೇ ದುಡ್ಡು ಮಾಡ್ಬೋದು, ಸೊ ಗೌರವ ಅಂತಕ್ಕಂಥದ್ದೇ ಅಲ್ಟಿಮೇಟ್, ಅದಕ್ಕಿಂತ ದೊಡ್ಡದು ಏನೂ ಇಲ್ಲ. ಸೊ ನಾವು ಹೋಗಿ 1 ಕೋಟಿ ಕೊಡ್ತೀವಿ, ನನಗೆ ಒಂಚೂರು ರೆಸ್ಪೆಕ್ಟ್ ಕೊಡಿ ಅಂದರೂ ಯಾರೂ ಕೊಡಲ್ಲ. ಸೊ ಅದು ತಾನಾಗೇ ಬರಬೇಕು. ಸೊ ಅದು ಸಿನಿಮಾದಲ್ಲಿ ಹೇಗೆ ಕನೆಕ್ಟ್ ಆಗುತ್ತೆ? ಅದು ನನ್ನ ಪಾತ್ರ ಹಂಗಿದೆ. ದುಡ್ಡಿಗಿಂತ ದೊಡ್ಡದು ಏನಾದರೂ ಇದೆಯಾ ಅಂದರೆ ರೆಸ್ಪೆಕ್ಟ್ ಇಸ್ ದ ಅಲ್ಟಿಮೇಟ್ ಕರೆನ್ಸಿ ಅಂತ. ಅಂದರೆ ಏನು ಬೇಕೋ ಅದನ್ನು ಹೆಂಗಾದರೂ ಪಡ್ಕೊಳ್ಳೋ ಅಂಥ ಒಂದು ಪಾತ್ರ, ಆ ಗೌರವನ ಎಕ್ಸ್ಪೆಕ್ಟ್ ಮಾಡೋವಂಥ ಒಂದು ಡಿಮ್ಯಾಂಡ್ ಮಾಡೋವಂಥ ಒಂದು ಪಾತ್ರ. ತುಂಬ ಚೆನ್ನಾಗಿದೆ. ನಿಮಗೆ ಸಿನಿಮಾ ನೋಡಿ, ಅಂದರೆ ಒಳ್ಳೆಯವನು ಕೆಟ್ಟವನು ಅನ್ನೋದಕ್ಕಿಂತ ಒಂದು ಗ್ರೇ ಕ್ಯಾರೆಕ್ಟರ್, ಬಟ್ ತುಂಬ ಇಷ್ಟ ಆಗುತ್ತೆ. ಓಕೆ. ಈಗ ನಮಗೆ ಯುವರತ್ನದಲ್ಲಿ ನೀವು ಒಂಥರ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ರಿ, ಆ ಥರದ ಒಂದು ಶೇಡ್ಸ್ ಇದರಲ್ಲೂ ಕಾಣುತ್ತಾ? ಇಲ್ಲ, ಇದೇ ಬೇರೆ. ಓಕೆ, ಇದೇ ಬೇರೆ. ಯುವರತ್ನ ಪಾತ್ರನೇ ಬೇರೆ, ಇದು ಬೇರೆ. ಸಿನಿಮಾದಲ್ಲಿ ಇನ್ನು ನಿಮ್ಮ ಕೋಸ್ಟಾರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನೀವು ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ರಿ ಫಟಾಫಟ್ ಅಂತ. ಸೊ ನೀವು ಹಿಂದೆ ಪುಷ್ಪ ಸಿನಿಮಾದಲ್ಲಿ ವರ್ಕ್ ಮಾಡಿದ್ರಿ, ಸುನಿಲ್ ಅವರಿದ್ದಾರೆ, ಒಂದೊಳ್ಳೆ ಸ್ಟೈಲಿಶ್ ಲುಕ್ಗಳಲ್ಲಿ ಕಾಣಿಸ್ಕೊತಾರೆ. ಕಟ್ಟಪ್ಪ ಖ್ಯಾತಿಯ ಸತ್ಯರಾಜ್ ಅವರಿದ್ದಾರೆ, ಇನ್ನೊಬ್ಬ ಸತ್ಯ ಅವರಿದ್ದಾರೆ, ಸತ್ಯದೇವ್, ನಮ್ಮ ಅಮೃತ ಅಯ್ಯಂಗಾರ್ ಅವರು. 4ನೇ ಸಿನಿಮಾ ನಿಮ್ಮೊಟ್ಟಿಗೆ. ಇಲ್ಲ, ಒಳ್ಳೆ ಕಾಸ್ಟಿಂಗ್ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಒಬ್ರೊಬ್ರು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲರೂ ಸಿನಿಮಾ ನೆಗಲ ಮೇಲೆ ಹೊತ್ಕೊಂಡು ನಡೆಸಿದ್ದಾರೆ. ಆ್ಯಂಡ್ ಎಲ್ಲ ಪಾತ್ರನೂ ಅಷ್ಟೇ ಇಂಪಾರ್ಟೆಂಟು. ಓಕೆ. ಅದು ಸತ್ಯದೇವ್ ಇರಲಿ, ಸುನಿಲ್ ಅವ್ರು ಇರಲಿ, ಸತ್ಯ ಅಕಾಲ ಅವ್ರದ್ದು ಇರಲಿ, ಸತ್ಯರಾಜ್ ಅವ್ರದ್ದು ಇರಲಿ, ಪ್ರಿಯಭವಾನಿ ಶಂಕರ್ ಅವ್ರು ಇರಲಿ, ಅಮೃತ ಇರಲಿ. ಸೊ ಪ್ರತಿಯೊಂದು ಪಾತ್ರನೂ ತುಂಬ ಚೆನ್ನಾಗಿ ಸಿನಿಮಾಗೆ ಕಾಂಟ್ರಿಬ್ಯೂಟ್ ಮಾಡಿವೆ. ನಿಮ್ಗೇನಾಗುತ್ತೆ, ಎಷ್ಟೇ ನಾವು ಒಳ್ಳೆ ಕಥೆ ಮಾಡಿದ್ರೂ ಆ ಪಾತ್ರಗಳನ್ನ ತೂಗಿಸೋವಂಥ ಕಲಾವಿದರು ತುಂಬ ಇಂಪಾರ್ಟೆಂಟು. ಯಾವಾಗಲೂ ಅದಕ್ಕೆ ಸಿನಿಮಾದ ಕಾಸ್ಟಿಂಗ್ ತುಂಬ ಮ್ಯಾಟ್ರ್ ಆಗುತ್ತೆ. ಅದನ್ನು ತುಂಬ ಚೆನ್ನಾಗಿ, ತುಂಬ ಇಂಟೆಲಿಜೆಂಟಾಗಿ ವರ್ಕ್ ಮಾಡಿದ್ದಾರೆ ಈಶ್ವರ್. ಇನ್ನೊಂದು ಇಂಟೆಲಿಜೆನ್ಸ್ ಏನು ಅಂದರೆ, ಸತ್ಯದೇವ್ನ ಇಷ್ಟಪಡೋರು ಸಿನಿಮಾ ನೋಡಿದ್ರೆ ಸತ್ಯದೇವ್ ಹೀರೋ ಅನಿಸ್ತಾರೆ, ನನ್ನ ಇಷ್ಟಪಡೋರು ಸಿನಿಮಾ ನೋಡಿದ್ರೆ ನಾನು ಹೀರೋ ಅನ್ನಿಸ್ತೀನಿ. ಅಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅವರು. ಅಮೃತ ಅಯ್ಯಂಗಾರ್ ಅವರು ಈ ಸಿನಿಮಾದಲ್ಲಿ ಒಂದು ರೋಲ್ ಮಾಡಿದ್ದಾರೆ ಅಂತಕ್ಕಂಥದ್ದು ಟೀಸರಲ್ಲಿ ರಿವೀಲ್ ಆಗಿರಲಿಲ್ಲ, ಟ್ರೈಲರಲ್ಲಿ ರಿವೀಲ್ ಆಗಿರಲಿಲ್ಲ. ಮೊನ್ನೆ ಪ್ರೀ ರಿಲೀಸ್ ಇವೆಂಟಲ್ಲಿ ಸಡನ್ ಆಗಿ ಡೈರೆಕ್ಟ್ರು ಆ ಕಥೆಗೋಸ್ಕರ ಅದನ್ನು ಅಂದರೆ ಒಂದು ಸರ್ಪ್ರೈಸ್ ಕ್ಯಾರೆಕ್ಟರ್ ಥರ ಇರಲಿ ಅಂತ ಹೇಳಿ ಯೋಚನೆ ಮಾಡೋರು. ಅದಕ್ಕೆ ಮೋಸ್ಟ್ಲಿ ಪೋಸ್ಟರ್ಗಳಲ್ಲೂ ಕ್ಯಾರಿ ಮಾಡಿಲ್ಲ ಅವರು. ಓಕೆ. ಅದಾದಮೇಲೆ ಇಲ್ಲ, ಪ್ರೊಡ್ಯೂಸರ್ಸು ಇಲ್ಲ, ನಾವು ಕಂಟೆಂಟ್ ಎಲ್ಲ ಆಚೆ ರಿಲೀಸ್ ಮಾಡ್ತಿದ್ದೀವಲ್ಲ ಅಂಥೇಳಿ. ಸೊ ಇವಾಗ ಮೋಸ್ಟ್ಲಿ ಹಾಡು ಕೂಡ ರಿಲೀಸ್ ಆಗ್ತಿರಬೇಕು. ಇನ್ನೇನೆಲ್ಲ ರಿವೀಲ್ ಆಯ್ತಲ್ಲ ಅಂತ ಮಾಡ್ತಿದ್ದಾರೆ. ಅದು ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಡೈರೆಕ್ಟರ್ ಏನಕ್ಕೆ ಅದನ್ನು ಸರ್ಪ್ರೈಸಿಂಗಾಗಿ ಇಡಕ್ಕೆ ಟ್ರೈ ಮಾಡ್ತಿದ್ರು ಅಂತ. ನಿಮ್ಮ ಮತ್ತು ಅಮೃತ ಅವರ ಒಂದು ಕಾಂಬಿನೇಷನ್ನ ಈಗ ಆಲ್ರೆಡಿ 3 ಸರಿ ಇಷ್ಟಪಟ್ಟಿದ್ರು ಕನ್ನಡಿಗರು ಅಥವಾ ವ್ಯೂವರ್ಸ್. ಈಗ 4ನೇ ಕೊಲಾಬ್ರೇಷನ್ನು. ಸೊ ಇದು ಹೇಗಿರುತ್ತೆ ಅಂತ? ಚೆನ್ನಾಗಿದೆ ಸಿನಿಮಾ. ಅಂದರೆ ನಿಮಗೆ ಮೋಸ್ಟ್ಲಿ ನಿರ್ಮಾಪಕರುಗಳು ಕೂಡ ಅದಕ್ಕೇ ಆ ಕಾಸ್ಟಿಂಗನ್ನು ಮಾಡಿರ್ತಾರೆ. ಚೆನ್ನಾಗಿದೆ, ಒಳ್ಳೆ ಮೂಮೆಂಟ್ಸ್ ಇದೆ. ಆ್ಯಂಡ್ ಸಿನಿಮಾದ ಒಂದು ಮೇಜರ್ ಪಾಯಿಂಟಲ್ಲಿ ಅಂದರೆ ಸಿನಿಮಾದ ಒಂದು ಒಳ್ಳೆ ಮೇಜರ್ ಪಾಯಿಂಟೇ ನಮ್ಮ ಕಾಂಬಿನೇಷನಲ್ಲಿ ಬರೋದು. ನೀವೇ ರೆಫರ್ ಮಾಡಿದ್ದ ಹೇಗೆ ಅಮೃತ ಅವ್ರನ್ನ ಅಂತ? ಹಂಗೇನಿಲ್ಲ, ನಿರ್ಮಾಪಕರುಗಳು ಅಂದರೆ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸ್ ಕಾಲ್. ನಾನು ಯೂಶ್ವಲಿ ಅಂದರೆ ಹೀರೋಯಿನ್ಸು ಅದು ಇದು ಅಂತೆಲ್ಲ ಬಂದಾಗ ಐ ಥಿಂಕ್ ಟೀಮು ಎಲ್ಲರೂ ಸೇರ್ಕೊಂಡು ಡಿಸೈಡ್ ಮಾಡ್ತಾರೆ. ನನ್ನ ಕಾಲ್ ಅಂತ ಅಥವಾ ನನ್ನ ಪರ್ಸ್ನಲ್ ಕಾಲ್ ಅಂತ ಏನಿರಲ್ಲ. ಆಕೆಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಆಸ್ ಅನ್ ಆ್ಯಕ್ಟ್ರೆಸ್ ಆಗಿ?
ಏನು ಚೆನ್ನಾಗಿ ಅಷ್ಟು ಅಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ, ಜನ ಮೆಚ್ಕೊಂಡಿದ್ದಾರೆ. ಒಳ್ಳೆ 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 ಕಲಾವಿದೆ. ಇನ್ನು ನಮ್ಮ ರವಿ ಬಸ್ರೂರವರು ಕನ್ನಡದಿಂದ ಶುರು ಮಾಡಿ ಬಾಲಿವುಡ್ವರೆಗೂ ಒಳ್ಳೊಳ್ಳೆ ಸಿನಿಮಾಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ದಾರೆ. ತುಂಬ ಬ್ಯುಸಿಯೆಸ್ಟ್ ಟೆಕ್ನಿಷಿಯನ್. ಅವರ ಒಂದು ಮ್ಯೂಸಿಕ್ ಈ ಸಿನಿಮಾಗೆ ಇರ್ತಕ್ಕಂಥದ್ದು. ಮ್ಯೂಸಿಕ್ಗಿಂತ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಇಂಪಾರ್ಟೆನ್ಸ್ ಅನಿಸುತ್ತೆ ಈ ಸಿನಿಮಾಗೆ. ಸೊ ರವಿ ಬಸ್ರೂರವ್ರ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಈ ಸಿನಿಮಾಗೆ? ನೀವು ಬೇರೆಯೇ ರವಿ ಬಸ್ರೂರವ್ರನ್ನ ಈ ಸಿನಿಮಾದಲ್ಲಿ ನೋಡ್ತೀರಾ, ಅವ್ರು ಬೇರೆ ಮ್ಯೂಸಿಕ್ಕೇ ನೋಡ್ತೀರಾ. KGF, ಸಾಲಾರ್ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ಕಥೆನೇ ಬೇರೆ, ಈ ಜಾನ್ರನೇ ಬೇರೆ, ಬಟ್ ಇದಕ್ಕೆ ಒಂದು 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 ಬೇರೆಯೇ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅದು ನಿಮಗೆ ಟೀಸರು, ಟ್ರೈಲರ್, ಮ್ಯೂಸಿಕಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಸಿನಿಮಾ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಅವ್ರ ಮ್ಯೂಸಿಕ್ ಅಂತಲೂ ಹೇಳ್ಬೋದು. ಸೊ ಸಿನಿಮಾದ ಡೈಲಾಗ್ ಥರ ಹೇಳೋದಾದರೆ ರೆಸ್ಪೆಕ್ಟ್ ಈಸ್ ದ ಅಲ್ಟಿಮೇಟ್ ಕರೆನ್ಸಿ. ನಿಮಗೆ ಕರೆನ್ಸಿ ಜೊತೆಗೆ ರೆಸ್ಪೆಕ್ಟ್ ಕೂಡ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಸಿನಿಮಾಗಳ ಸಂಖ್ಯೆ ಜೊತೆಗೆ ಪರಭಾಷಾ ಕಲಾವಿದರು, ಟೆಕ್ನಿಷಿಯನ್ಗಳ ಜೊತೆ ನಿಮ್ಮ ಒಡನಾಟ, ಆ ಬೆಳವಣಿಗೆ ಜರ್ನಿನೇ ತುಂಬ ಚೆನ್ನಾಗಿದೆ. ಆ ನಿಟ್ಟಿನಲ್ಲಿ ನೀವು ತೆಲುಗುಗೆ ಹೊಸಬ್ರೇನಲ್ಲ. ಈಗ ಆಲ್ರೆಡಿ ಭೈರವ ಗೀತ ಕನ್ನಡ ತೆಲುಗು ಎರಡರಲ್ಲೂ ಆಗಿತ್ತು. ಅದರ ನಂತರ ದಿನಗಳಲ್ಲಿ ಪುಷ್ಪ ಜಾಲಿ ರೆಡ್ಡಿಯಾಗಿ ಎಲ್ರಿಗೂ ಇಷ್ಟ ಆಗಿದ್ರಿ. ಸೊ ಪುಷ್ಪ ಸಿನಿಮಾ ಬಗ್ಗೆ ಎಲ್ಲೇ ಹೋದರೂ ಕೇಳ್ತಾರೆ ನಿಮಗೆ. ಸೊ ಪುಷ್ಪ ಬಗ್ಗೆ ಹೇಳೋದಾದರೆ ಪುಷ್ಪ ನಿಮಗೆ ಪುಷ್ಪ 1ಗಿಂತ ಇನ್ನೂ ಚೆನ್ನಾಗಿ ಒಳ್ಳೆ ಇಂಪ್ಯಾಕ್ಟ್ಫುಲ್ ಸಿನಿಮಾ ಡೆಫಿನೆಟ್ಲಿ ತೊಗೊಂಬರ್ತಾ ಇದ್ದಾರೆ. ಅದನ್ನು ಬಿಟ್ಟು ನನಗೂ ತುಂಬ ಏನೂ ಗೊತ್ತಿಲ್ಲ ಪುಷ್ಪ ಬಗ್ಗೆ. ನಾನು ಅಷ್ಟೇ ಕ್ಯೂರಿಯಾಸಿಟಿಯಿಂದ ಸಿನಿಮಾ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಬಿಫೋರ್ ರಿಲೀಸೇ 1000 ಕೋಟಿ ಕಲೆ ಅಂದರೆ ಪ್ರೀ ರಿಲೀಸ್ ಬಿಸ್ನೆಸ್ ಮಾಡಿದೆ ಅಂತಕ್ಕಂಥದ್ದು ಈಗ ಸಿಕ್ಕಾಪಟ್ಟೆ ಟಾಕ್ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅದರ ನೀವು ಒಂದು ಆರ್ಟಿಸ್ಟ್, ಅದರ ಒಂದು ಭಾಗವಾಗಿ ಇದನ್ನೆಲ್ಲ ಕೇಳೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ? ಆ ವ್ಯಾಪಾರಗಳೆಲ್ಲ ಕೇಳಿದ್ರೆ ರೋಮಾಂಚನ ಆಗುತ್ತೆ. ತುಂಬ ದೊಡ್ಡ ಲೀಗ್ ಅದೆಲ್ಲದೂ. ಅದೇನೋ ನಮ್ಮ ಕಲ್ಪನೆಗೂ ಸಿಗೋದಿಲ್ಲ 1000 ಕೋಟಿ ಅಂತೆಲ್ಲ ಕೇಳಿದ್ರೆ. ಬಟ್ ಆ ಥರದ್ದು ಸಿನಿಮಾಗಳ ಭಾಗ ಆಗಿರೋದಕ್ಕೆ ಖಂಡಿತ ಖುಷಿ ಇದೆ. ಈಗ ಒಂದು ಪುಷ್ಪ 1ನಲ್ಲಿ ಜಾಲಿ ರೆಡ್ಡಿಯಾಗಿ ಅದರದ್ದೇ ಆದ ರೀಚು ಎಲ್ಲದು ಇರುತ್ತಲ್ವ. ಈಗ ಅದರಿಂದ ಇನ್ನೊಂದಿಷ್ಟು ಜನ ಗುರುತಿಸ್ತಾರಲ್ವ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ ಥರದ ಸಿನಿಮಾಗಳಲ್ಲಿ ಒಂದು ಭಾಗ ಆಗೋದು. ಈಗ ಆಲ್ರೆಡಿ ನೀವು ಕನ್ನಡಿಗರ ಮನಸ್ಸು ಗೆದ್ದಂಗೆ ತೆಲುಗು ಪ್ರೇಕ್ಷಕರ ಮತ್ತು ತೆಲುಗು ಟೆಕ್ನಿಷಿಯನ್ಸು ಅಥವಾ ಫಿಲ್ಮ್ ಮೇಕರ್ಗಳ ಮನಸ್ಸನ್ನು ನೀವು ಗೆದ್ದಾಗಿದೆ ಪುಷ್ಪ ಮೂಲಕ, ಮತ್ತು ಈಗ ಝೀಬ್ರಾ ಮೂಲಕ ಮತ್ತೆ ಗೆಲ್ತಾ ಇದ್ದಾರೆ. ಈಗ ಪುಷ್ಪ 2 ಮತ್ತು ಝೀಬ್ರಾ ರಿಲೀಸ್ ಆದಮೇಲೆ ತೆಲುಗಲ್ಲಿ ಮತ್ತಷ್ಟು ಬ್ಯುಸಿ ಆಗ್ತಾರೆ ಡಾಲಿ ಅಂತಕ್ಕಂಥದ್ದು. ಗೊತ್ತಿಲ್ಲ, ಬಟ್ ಒಳ್ಳೆ ಪ್ರಾಜೆಕ್ಟ್ಸ್ ಬಂದರೆ ಖಂಡಿತ ಮಾಡ್ತೀನಿ. ಏಕೆಂದರೆ ಈಗ ನಾವುಗಳು ರೀಚ್ ಆಗಬೇಕಾಗಿರೋದೇ ಹಾಗೆ, ಅದು ಒಂದೇ ದಾರಿ ಇರೋದು ಕೂಡ. ಏನಾಗುತ್ತೆ, ಈಗ ನಾವು ಆ ಥರದ್ದೊಂದು ದೊಡ್ಡ ಸಿನಿಮಾ ಮಾಡಬೇಕು ಅಂತ ಅಂದರೆ ಆ ಥರದ ಸಿನಿಮಾ ಮಾಡುವಂಥ ವಿಷನರಿ ನಿರ್ಮಾಪಕರುಗಳು, ದೊಡ್ಡ ನಿರ್ಮಾಪಕರುಗಳು ಬೇಕು. ಆ ಥರದ ದೊಡ್ಡ ನಿರ್ಮಾಪಕರುಗಳು ನಮ್ಮ ಹತ್ರ ಬರಬೇಕು ಅಂದರೆ ನಾವು ಅಷ್ಟು ದೊಡ್ಡದಾಗಿ ನಾವೇನೋ ಪ್ರೂವ್ ಮಾಡ್ಕೋಬೇಕು. ಸೊ ಹಂಗೆ ನಾವು ದೊಡ್ಡವರಾದಾಗ ಅಷ್ಟೇ ದೊಡ್ಡ ನಿರ್ಮಾಪಕರುಗಳು ಕಣ್ಣಿಗೆ ನಾವುಗಳು ಕಾಣೋದು. ಸೊ ಹಂಗೆ ನಾವು ದೊಡ್ಡವರಾಗಬೇಕು ಅಂದರೆ ಈಗ ಪ್ರತಿ ಸರಿನೂ ನಾವೇ ದುಡ್ಡು ಹಾಕ್ಕೊಂಡು ನಾವೇ ಅದನ್ನು ಒದ್ದಾಟ ತುಂಬ ಕಷ್ಟ. ಸೊ ಹಾಗಾಗಿ ಒಳ್ಳೊಳ್ಳೆಯ ಸಿನಿಮಾಗಳ ಭಾಗವಾಗಿ ಅದರ ಮೂಲಕ ಜನಗಳನ್ನ ತಲುಪಿ ಸೊ ಒಂದು ಜರ್ನಿ ಮಾಡಲೇಬೇಕು ನಾವು. ಸೊ ಆ ಜರ್ನಿನ ಮಾಡ್ತಾಯಿದ್ದೀನಿ. ಖಂಡಿತ ಒಳ್ಳೊಳ್ಳೆ ಸಿನಿಮಾಗಳು ಬಂದರೆ ಮಾಡ್ತೀನಿ. ಸೂಪರ್. ಈಗ ಡಾಲಿ ಅವರ ಅಪ್ಕಮಿಂಗ್ ಸಿನಿಮಾಗಳ ಬಗ್ಗೆ ಒಂದು ಕ್ವಿಕ್ಕಾಗಿ ಮಾತಾಡೋದಾದ್ರೆ, ಉತ್ತರಾಖಂಡ ಸಿನಿಮಾ ಕಾರಣಾಂತರಗಳಿಂದ ನಿಂತಿದೆ ಅಂತಕ್ಕಂಥದ್ದು ಟಾಕ್ ಆಗಿರ್ತಕ್ಕಂಥದ್ದು. ಆಲ್ಮೋಸ್ಟ್ ಅಲ್ಲಿ 70 to 80% ಕಂಪ್ಲೀಟ್ ಆಗಿದೆ. ಉತ್ತರಾಖಂಡ ಶೂಟಿಂಗು ಆಗಿದೆ, ಒಂದು 40% ಶೂಟು ಕಂಪ್ಲೀಟ್ ಆಗಿದೆ. ಓಕೆ. ಸೊ ಈಗ ಮತ್ತೆ ಶಿವಣ್ಣ ನಾನು ಎಲ್ಲ ಒಟ್ಟಿಗೆ ಮತ್ತೆ ಯಾವಾಗ ಫ್ರೀ ಆಗ್ತೀವಿ ನೋಡಿಕೊಂಡು ಪ್ಲ್ಯಾನ್ ಮಾಡ್ತೀನಿ. ಬಹುಶಃ ಶಿವಣ್ಣ ಅವರು ಎಲ್ಲ ಹೊರಗಡೆ ಹೋಗೋದಿದೆ, ಫಾರಿನ್ಗೆ ಏನೋ ಒಂದು ಟೂರಲ್ಲಿ. ಅದರಿಂದ ರಿಟರ್ನ್ ಬಂದ ಮೇಲೆ ಪ್ಲ್ಯಾನ್ ಮಾಡ್ತೀವಿ. ಸೊ ಒಟ್ಟಲ್ಲಿ ಉತ್ತರಾಖಂಡ ಸಿನಿಮಾ ಶೂಟಿಂಗ್ ನಿಂತಿಲ್ಲ. ಸೂಪರ್, ಅದಕ್ಕೊಂದು ಕ್ಲಾರಿಟಿ ಸಿಕ್ತು. ಅಣ್ಣ ಫ್ರಮ್ ಮೆಕ್ಸಿಕೋ ಎಲ್ಲಿವರೆಗೂ ಬಂತು ಅಂತ? ಅಣ್ಣ ಫ್ರಮ್ ಮೆಕ್ಸಿಕೋ ಆಲ್ಮೋಸ್ಟ್ 60-70% ಶೂಟ್ ಕಂಪ್ಲೀಟ್ ಮಾಡಿದ್ದೀವಿ. ಈಗ ಸಾಂಗ್ ಶೂಟ್ ಇದೆ. ಓಕೆ. ಆ್ಯಂಡ್ ಮೆಕ್ಸಿಕೋ ಪೋರ್ಷನ್ಸ್ ಶೂಟು ಫೆಬ್ ನಂತರ ಪ್ಲ್ಯಾನ್ ಮಾಡ್ತೀವಿ. ಮೊನ್ನೆ ಕೆಂಪೇಗೌಡ ಜಯಂತಿಗೆ ನಿಮ್ಮದೊಂದು ಫಸ್ಟ್ ಲುಕ್ ಬಿಟ್ಟರು, ನಾಡಪ್ರಭು ಕೆಂಪೇಗೌಡನ ಒಂದು ಲುಕ್ಕಲ್ಲಿರ್ತಕ್ಕಂಥದ್ದು. ನಮ್ಗೆ ನೋಡಿದಾಗ ಒಂಥರ ಮೈ ರೋಮಾಂಚನ ಆಯಿತು. ಸೊ ಅದು ನಾಡಪ್ರಭು ಕೆಂಪೇಗೌಡ ಅಂದಿದ ತಕ್ಷಣ ಒಂಥರ ಥ್ರಿಲ್ಲಿಂಗ್ ಸಬ್ಜೆಕ್ಟು. ಸೊ ಎಲ್ರಿಗೂ ಆ ಥರದ್ದೊಂದು ಸಿನಿಮಾ ಆಗಬೇಕಿತ್ತು. ತುಂಬ ಲೇಟ್ ಆಗಿದೆ. ಲೇಟ್ ಆದರೂ ಲೇಟೆಸ್ಟಾಗಿ ಆಗುತ್ತೆ ಅಂತಕ್ಕಂಥದ್ದು. ಜೊತೆಗೆ TS ನಾಗಭರಣ ಅವ್ರ ಜೊತೆ ಅಂದಾಗ ಒಂದು ಅತಿಯಾದಂಥ ನಿರೀಕ್ಷೆ ಒಂದು ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಕೆಂಪೇಗೌಡ ಸಿನಿಮಾ ನಿಮ್ಮ ಕರಿಯರ್ ಪ್ರೊಡಕ್ಷನ್ ಎಲ್ಲ ಆಗಿ ರೆಡಿ ಇದೆ, ಸ್ಕ್ರಿಪ್ಟು ಎಲ್ಲ. ಅದೇನೋ ಒಂದು ಸಣ್ಣ ಕಾನ್ಫ್ಲಿಕ್ಟ್ ನಡೀತಾ ಇದೆ 2 ಟೀಮ್ಗಳ ಮಧ್ಯೆ ಎಲ್ಲ.
ಟೈಟಲ್ಗೋಸ್ಕರ. ಅದೊಂಚೂರೆಲ್ಲ ಕ್ಲಿಯರ್ ಆಗ್ತಿದ್ದಂಗೆ ಡೆಫಿನೆಟ್ಲಿ ಯಾವಾಗ ರೆಡಿ ಅಂತಾರೆ ಆವಾಗ ನಾನು ಶೂಟ್ಗೆ ರೆಡಿ ಇದ್ದೀನಿ. ಈಗ ಸದ್ಯಕ್ಕೆ ಹಲಗಲಿ ಅಂತ ಹೇಳಿ, ಹಲಗಲಿ ಬೇಡರದಂಗೆ ಬಗ್ಗೆ ಒಂದು ಸಿನಿಮಾ ಕಂಪ್ಲೀಟಾಗಿ ರೆಡಿಗಿದ್ದಾರೆ, ಅದನ್ನು ಶುರು ಮಾಡ್ತಾ ಇದ್ದೀವಿ. ಅದು ಕೂಡ ಐತಿಹಾಸಿಕ ಸಿನಿಮಾನೇ. ಎಸ್, ಹಲಗಲಿ ಬಗ್ಗೆ ನಾನು ಮಾತಾಡಲೇಬೇಕು. ಆ್ಯಸ್ ಅನ್ ಆರ್ಟಿಸ್ಟ್ ನಿಮ್ಮನ್ನು ಮೆಚ್ಕೊಳ್ಳೋಕ್ಕೆ ಸಾಕಷ್ಟು ಕಾರಣಗಳಂತಂದರೆ ಅಂಥದ್ರಲ್ಲಿ ಇದು ಕೂಡ ಒಂದು. ಯಾಕಂದರೆ ಯಾವಾಗಲೂ ಒಂದೇ ರೀತಿಯ ಪಾತ್ರಗಳಿಗೆ ಅಥವಾ ಕತೆಗಳಿಗೆ ಅಂಟಿಕೊಳ್ಳದೆ ನನಗಿಷ್ಟೇ ರೆಮ್ಯುನರೇಷನ್ ಬೇಕು ಅಂತ ಸ್ಟಿಕ್ ಆನ್ ಆಗದೆ ಎಲ್ಲವನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀರಾ. ಅದು ಎಲ್ರಿಗೂ ಇಷ್ಟ ಆಗ್ತಕ್ಕಂಥ ಗುಣ ಡಾಲಿಯಲ್ಲಿ ಇರ್ತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಹಲಗಲಿ ಕೂಡ ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಾ ಇರ್ತಕ್ಕಂಥ ಒಬ್ಬ ಮೋಸ್ಟ್ ಡಿಮ್ಯಾಂಡಿಂಗ್ ಆ್ಯಕ್ಟರು ಈ ಥರದೊಂದು ಸಿನಿಮಾಗೂ ಮನಸ್ಸು ಮಾಡ್ತಾರೆ ಅಂತಕ್ಕಂಥದ್ದೇ ದೊಡ್ಡ ವಿಷಯ. ಆ ನಿಟ್ಟಿನಲ್ಲಿ ಹಲಗಲಿ ಬಗ್ಗೆ ಹೇಳೋದು. ಹಲಗಲಿನೂ ತುಂಬ ಕಮರ್ಷಿಯಲ್ ಆಗಿದೆ. ಅಂದರೆ ಬ್ರಿಟಿಷ್ ಜೊತೆ ಫೈಟ್ ಮಾಡಿದ್ರು ಹಲಗಲಿ ಬೇಡ್ರು. ಸೊ ಆ ಕತೆ ಅದನ್ನು ತುಂಬ ಚೆನ್ನಾಗಿ ಬರ್ಕೊಂಡು ಸುಕೇಶು ಆ್ಯಂಡ್ ಅದ್ರದ್ದು ಆಲ್ರೆಡಿ ಒಂದಿಷ್ಟು ಪೋರ್ಷನ್ ಶೂಟ್ ಕೂಡ ಮಾಡಿದ್ದಾರೆ. ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅದನ್ನೆಲ್ಲ ತೋರಿಸಿದ್ರು ನನಗೆ. ನೋಡಿ ಇಲ್ಲ ಇದು ಮಾಡೋಣ ಅಂಥೇಳಿ ಒಪ್ಕೊಂಡಿದ್ದು ನಾನು. ಕತೆ ಎಲ್ಲ ಸಖತ್ತಾಗಿದೆ. ಅಂದರೆ ನಮ್ಮ ಮಣ್ಣಲ್ಲಿ ನಡೆದಿರೋ ಕತೆ, ನಮ್ಮ ಮಣ್ಣಿನ ಕತೆ. ಇನ್ನೇನು ಶುರು ಮಾಡ್ತಾಯಿದ್ದೀವಿ. ಸೂಪರ್. ರೀಸೆಂಟಾಗಿ ತಮಿಳಿಗೂ ಹೋಗಿ ಬಂದರೆ ವಿಜಯ್ ಆಂಟನಿ ಅವ್ರ ಜೊತೆ ಒಂದು ಸಿನಿಮಾ ನೋಡಿದೆ ನಾನು. ಭಾಳ ಚೆನ್ನಾಗಿತ್ತದು. ಫಸ್ಟ್ ಟೈಮ್ ಒಂದೊಳ್ಳೆ ತಮಿಳು ಕಂಟೆಂಟ್ ಬೇಸ್ಡ್ ತಮಿಳ್ ಸಿನಿಮಾದಲ್ಲಿ ನಮ್ಮ ಕನ್ನಡದ ಕಲಾವಿದನ್ನು ನೋಡಿದಾಗ ನಮಗೊಂಥರ ಪ್ರೌಡ್ ಫೀಲಿಂಗ್. ನಾನು ಇಮಿಡಿಯೇಟ್ ನಿಮ್ಗೆ ಮೆಸೇಜ್ ಮಾಡೋಣ ಅಂದ್ಕೊಂಡೆ, ಮಾಡಲಿಲ್ಲ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಚೆನ್ನಾಗಿತ್ತು. ವಿಜಯ್ ಮಿಲ್ಟನ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದು. ಬೈರಾಗಿ ಅವ್ರ ಜೊತೆ ಮಾಡಿದ್ದಲ್ಲ, ಅವರು ಮಾಡಿಸಿದ್ದದು. ಓಕೆ. ಒಳ್ಳೆ ಪಾತ್ರ, ಮಜಾ ಮಾಡಿದ್ದೀನಿ. ನಾನೇ ಡಬ್ಬು ಮಾಡಿದ್ದೀನಿ. ಓಕೆ. ಆ್ಯಂಡ್ ಖುಷಿ ಏನು ಅಂದರೆ ತುಂಬ ಜನ ಅದನ್ನು ನೋಡಿ ಎಲ್ಲರೂ ಹೇಳಿದ್ರು ಅದ್ರಲ್ಲಿ ಪಾತ್ರ ಚೆನ್ನಾಗಿತ್ತು, ಸಿನಿಮಾ ಕೂಡ ಚೆನ್ನಾಗಿತ್ತು ಅಂತ. ಹ್ಯಾಪಿ. ವಾಟ್ ಎಲ್ಸ್? ಇಷ್ಟು ಸಿನಿಮಾಗಳು ಬಿಟ್ಟು ಬೇರೆ ಇನ್ನೇನಿದೆ ಅಂತ? ಇಲ್ಲ, ಜಿಂಗೋ ಒಂದು ಪ್ರೀ ಪ್ರೊಡಕ್ಷನಲ್ಲಿದೆ. ಓಕೆ. ಸೊ ಅದು ಕೂಡ ಇನ್ನೇನು ಸದ್ಯದಲ್ಲೇ ಶುರು ಮಾಡ್ತೀವಿ. ಅಂದರೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋಣ ಅಂತ. ನಿರಂತರವಾಗಿ ಏನೋ ಮಾಡ್ತಾ ಇರಬೇಕಿಲ್ಲ ಅಂದರೆ ತುಂಬ ಬೋರ್ ಆಗೋ ಚಾನ್ಸಸ್ ಇರುತ್ತೆ. ಹಂಗನ್ಬಿಟ್ಟು ಏನೋ ಎಲ್ಲವನ್ನೂ ಮಾಡಬೇಕು ಅಂತ ಅಲ್ಲ, ಬಟ್ ಒಳ್ಳೊಳ್ಳೆ ಟೀಮ್ಗಳು ಸಿಕ್ಕಾಗ ನಿರಂತರವಾಗಿ ಕೆಲಸ ಮಾಡಬೇಕು ಅಂತ. ಇಷ್ಟು ಸಿನಿಮಾಗಳ ಜೊತೆಗೆ ನಿಮ್ಮದೇ ಒಂದು ಪ್ರೊಡಕ್ಷನ್ ಕೂಡ ಪ್ರೊಡಕ್ಷನಿಗೆ ವಿದ್ಯಾಪತಿ ರೆಡಿ ಆಗ್ತಿದೆ. ರೀಸೆಂಟಾಗಿ ಒಂದು ಸಣ್ಣದೊಂದು ಒಂದು ಸಾಂಗ್ ಬಿಟ್ರಿ, ಅದರಲ್ಲಿ ರಂಗಾಯಣ ರಘು ಅವರ ಒಂದು ಏನಂತಾರೆ ಅದು ಹುಕ್ ಸ್ಟೆಪ್ ಅಂತೂ ಸಿಕ್ಕಾಬಟ್ಟೆ ಟ್ರೆಂಡಿಂಗಲ್ಲಿದೆ ಇವತ್ತಿಗೆ. ವಿದ್ಯಾಪತಿ ನನಗೆ ಆಫ್ಟರ್ ಟಗರು ಪಲ್ಯ ನಾನು ಕೇಳಿದ ಕತೆ ಇಕ್ಕಟ್ಟು ಮಾಡಿದ್ರಲ್ಲ ಲಾಕ್ಡೌನಲ್ಲಿ, ಇಕ್ಕಟ್ಟಲ್ಲಿ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು ಡೈರೆಕ್ಟರ್ಸು ಆ್ಯಂಡ್ ನಾಗಭೂಷಣ್ ಎಲ್ಲ ಸೇಮ್ ಕಾಂಬಿನೇಷನಲ್ಲಿ. ಅದೇ ಡೈರೆಕ್ಟರ್ಗಳು ಬಂದ್ಬಿಟ್ಟು ಕತೆ ಹೇಳಿದ್ರು, ಒಂದು 2-3 ಕತೆ ಹೇಳಿದ್ರು. ಅದರಲ್ಲಿ ನನಗೆ ವಿದ್ಯಾಪತಿ ಭಾಳ ಅಂದರೆ ಭಾಳ ಇಷ್ಟ ಆಗೋಯ್ತು. ಇಲ್ಲ, ಇದು ಆ್ಯಕ್ಷನ್ ಕಾಮಿಡಿ ಎಂಟರ್ಟೈನರು ಆ್ಯಂಡ್ ಮಕ್ಕಳು ಸಮೇತ ಎಂಜಾಯ್ ಮಾಡಬೇಕು ಅಂತ ನಾನು. ಅಂದರೆ ಮಕ್ಕಳುಗಳು ಎಂಜಾಯ್ ಮಾಡುವಂಥ ಸಿನಿಮಾ ಮಾಡೋದು, ಫ್ಯಾಮಿಲಿ ಜೊತೆ ಬಂದು ಕೂತ್ಕೊಂಡು ಅಂತ. ಸೊ ಆ ಥರದ್ದು ಒಂದು ಸಿನಿಮಾ ಅಂದರೆ ಆರಾಮಾಗಿ ಮಕ್ಕಳು ಬಂದ್ಬಿಟ್ಟು ಮನಸ್ಪೂರ್ವಕವಾಗಿ ನಕ್ಕೊಂಡು ಎಂಜಾಯ್ ಮಾಡ್ಬೋದು. ಸೊ ಆ ಥರದ್ದು ಒಂದು ಸಿನಿಮಾ ವಿದ್ಯಾಪತಿ. ನಾಗಭೂಷಣ್ ಅಗೇನ್ಸ್ಟ್ ಗರುಡಾರಾಮ್ ಇದ್ದಾರೆ. ಸೊ KGF ವಿಲನ್ನು. ಬಜರಂಗಿ ಲೋಕಿ ಇದ್ದಾರೆ. ಇಲ್ಲ ರಾಮ್ ಇದ್ದಾರೆ, ಗರುಡಾರಾಮ್ ಇದ್ದಾರೆ. ಚೆನ್ನಾಗಿದೆ, ಒಂಥರ ಮಜಾ. ಗರುಡ ಮತ್ತು ನಾಗ ಚೆನ್ನಾಗಿ ಬರ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಭಾಳ ಇಷ್ಟ ಆಯಿತು ಅವ್ರ ಎಕ್ಸಿಕ್ಯೂಷನ್ ಎಲ್ಲದನ್ನು. ಸೊ ಯಾವ ಟಗರು ಪಲ್ಯ ಅದೇನು ಸಕ್ಸಸ್ ಇದೆಯಲ್ಲ, ಐ ಥಿಂಕ್ ಇದು ಅದಕ್ಕಿಂತ ಚೆನ್ನಾಗಿ ಇನ್ನೂ ಜನಕ್ಕೆ ತಲುಪುತ್ತೆ ಅಂತ. ಅಂದರೆ ಇನ್ನೂ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ. ಸೂಪರ್, ಒಳ್ಳೆಯದಾಗಲಿ ನಿಮ್ಮ ಪ್ರೊಡಕ್ಷನ್ ಸಿನಿಮಾಗೂ. ಮತ್ತೊಂದು ಪ್ರಶ್ನೆ ಕೇಳಲೇಬೇಕು ನಾನು. ಕೆಲವೊಂದು ವಿಚಾರಗಳನ್ನು ನಾವು ಕೇಳಿದಾಗ ಅಥವಾ ಕಣ್ಣಾರೆ ನೋಡಿದಾಗ ಭಾಳ ಖುಷಿ ಆಗುತ್ತೆ. ನೀವು ಇಷ್ಟೆಲ್ಲ ಬ್ಯುಸಿ ಇದ್ಕೊಂಡು ಕೂಡ ರೀಸೆಂಟಾಗಿ ಗುರುಪ್ರಸಾದ್ ಅವ್ರು ತೀರ್ಕೊಂಡಾಗ ಅಂತ್ಯಕ್ರಿಯೆಯಲ್ಲಿ ನೀವು ಭಾಗಿಯಾಗಿದ್ದು, ನೀವೇ ಮುಂದೆ ನಿಂತ್ಕೊಂಡು ಅದನ್ನೆಲ್ಲ ಮಾಡಿಸಿದ್ದು ನೀವು, ದುನಿಯಾ ವಿಜಯ್ ಅವರು ಮತ್ತು ನೀನಾಸಂ ಸತೀಶ್ ಅವರು. ಇವೆಲ್ಲ ನೋಡಿದಾಗ ಎಲ್ಲ ಒಂದು ಕಡೆ ಮಾನವೀಯ ಮೌಲ್ಯಗಳು ಇನ್ನೂ ಇದಾವಪ್ಪ ಜೀವಂತವಾಗಿ ಅಂತ ಅನಿಸುತ್ತೆ. ಕೆಲವೊಂದು ಅವು ನಮ್ಮ ಕರ್ತವ್ಯ. ನನಗೆ ಈಗ ವಾಟ್ ಎವರ್ ಅಂದರೆ ಏನೇ ಡಿಫ್ರೆನ್ಸಸ್ ಇದ್ದಿದ್ರು ನಾನು ಅವ್ರ ಜೊತೆ ಒಂದು 3 ವರ್ಷ ಟೈಮ್ ಸ್ಪೆಂಡ್ ಮಾಡಿದ್ದೆ. ನಾನು ಅಂದರೆ ಮೊದಲನೇ ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಅವರು. ಸೊ ಆ ಪ್ರೀತಿಯ ಗೌರವ ಅದು ಯಾವತ್ತೂ ಇದ್ದೇ ಇತ್ತು, ಅದು ಯಾವತ್ತೂ ಇರುತ್ತೆ. ಸೊ ಅದೊಂದು ಕರ್ತವ್ಯ, ಅದು ನಾವು ನಿಭಾಯಿಸಲೇಬೇಕಾಗಿತ್ತು. ಆ್ಯಂಡ್ ಥ್ಯಾಂಕ್ಸ್ ಟು ವಿಜಿ ಸರ್. ಅವ್ರ ಹಿರಿಯರು, ಅವ್ರಿಗೊಂದು ಅನುಭವ ಇದೆ. ಅವತ್ತು ಬಂದು ನಿಂತ್ಕೊಂಡು ಜೊತೆಗೆ ಎಲ್ಲದನ್ನು
ಇದು ಮಾಡಿದ್ರು. ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು ಸರ್ ಸಿಕ್ಕಾಪಟ್ಟೆ ಅದು ಸ್ಮೆಲ್ ಬರ್ತಾ ಇತ್ತು ಬಾಡಿ, ನಾವು ಹೊರಗಡೆ ಇದ್ರೂ ನಮ್ಗೆ ಅಲ್ಲಿ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಸ್ಮೆಲ್ ಬರ್ತಾ ಇತ್ತು ಅಂತ. ಸೊ ಅದರ ಹೊರತಾಗಿ ಕೂಡ ನೀವು ಅಲ್ಲೇ ನಿಂತ್ಕೊಂಡು ಅದನ್ನು ನೀಟಾಗಿ ಅಂತ್ಯಕ್ರಿಯೆನ ಮುಗಿಸಿ ಆ ಕುಟುಂಬಕ್ಕೆ ಒಂದು ಪಾಸಿಟಿವ್ ಆಗಿ ಅಂದರೆ ನಿಮ್ಮ ಪರ ನಾವಿದ್ದೀವಿ ಅಂತ ಒಂದು ಧೈರ್ಯ ಅಥವಾ ಸ್ಥೈರ್ಯವನ್ನು ತುಂಬಿ ಹೊರಗಡೆ ಬಂದ್ರಲ್ಲ, ನಿಜಕ್ಕೂ ಅದು ಮತ್ತಷ್ಟು ಜನಕ್ಕೆ ಇನ್ಸ್ಪೈರಿಂಗ್ ಅನಿಸುತ್ತೆ. ರೀಸೆಂಟಾಗಿ ಕರೋನಾ ಟೈಮಲ್ಲಿ ನಮ್ಮ ಬುಲೆಟ್ ಪ್ರಕಾಶ್ ಅವ್ರು ತೀರ್ಕೊಂಡಾಗಲೂ ಹಾಗೆ ಆಗಿತ್ತು. ಇದೇ ದುನಿಯಾ ವಿಜಯ್ ಅವರು ಮತ್ತು ಲವ್ಲಿ ಸ್ಟಾರ್ ಪ್ರೇಮ್ ಅವರಿಬ್ಬರು ಮುಂದೆ ನಿಂತ್ಕೊಂಡು, ಮಾಧ್ಯಮಗಳು ಕೂಡ ಅಲ್ಲಿ ಹೋಗಿರಲಿಲ್ಲ ಕೆಲವೆಲ್ಲನೂ, ಆದರೂ ಸಹ ಅವರು ಒಂಥರ ಬ್ರದರ್ ಥರ ನಿಂತ್ಕೊಂಡು ಅದನ್ನು ನಿಭಾಯಿಸಿದ್ರು. ಯಾವಾಗಲೂ ಹಂಗೆ ಏನಾಗುತ್ತೆ, ಏನೇ ಸಮಸ್ಯೆಗಳು ಏನೇ ಇದ್ರೂ ಎಲ್ಲೋ ಒಂದು ಕಡೆ ವ್ಯಾಲ್ಯೂಸು, ನಿಮ್ಮ ಪ್ರಿನ್ಸಿಪಲ್ಸ್ ಚೇಂಜ್ ಆಗ್ಬೋದು, ಬಟ್ ವ್ಯಾಲ್ಯೂಸ್ ಯಾವಾಗಲೂ ಅದೇ ಇರುತ್ತೆ. ಆ್ಯಂಡ್ ಸಂಬಂಧಗಳಿಗೆ ಅಂತ ಒಂದು ಬೆಲೆ ಇದ್ದೇ ಇರುತ್ತಲ್ವ ಯಾವಾಗಲೂ. ಇಲ್ಲಾಂದರೆ ಹೀಗೆ ನಾವು ಇಲ್ಲೆಲ್ಲ ಒಂದು ವ್ಯವಸ್ಥೆಯಲ್ಲಿ ಜೊತೆಯಾಗಿ ಎಲ್ಲರೂ ಹೆಂಗೆ ಬದುಕೋಕ್ಕೆ ಸಾಧ್ಯ? ಎಲ್ಲೋ ಒಂದು ಕಡೆ ಕ್ಷಮಿಸ್ಬೇಕು, ಜೊತೆಗೆ ನಡಿಬೇಕು. ಏನು ಮಾಡೋಕ್ಕಾಗಲ್ಲ, ಬದುಕು ಅದು ನಡೀತಾ ಇರಬೇಕು, ಅದು ಆದಷ್ಟು ಕಾಂಟ್ರಿಬ್ಯೂಟ್ ಮಾಡಬೇಕಷ್ಟೆ. ನಿಮ್ಮ ಮತ್ತು ಗುರುಪ್ರಸಾದ್ ಅವರ ಒಂದು ಬಾಂಧವ್ಯ ಅಥವಾ ಜರ್ನಿ ಹೇಗಿತ್ತು ಅನ್ನೋದಾದರೆ, ಯಾಕಂದರೆ ನಿಮ್ಮನ್ನು ಇಂಟ್ರಡ್ಯೂಸ್ ಮಾಡಿದ್ದವರು ಡೈರೆಕ್ಟರ್ ಸ್ಪೆಷಲ್ ಸಿನಿಮಾದ ಮೂಲಕ, ಅದಾದ ನಂತರ ಒಂದು ಸಿನಿಮಾದಲ್ಲಿ ನಿಮ್ಮವ್ರ ಮಧ್ಯೆ ಒಂದು ಸಣ್ಣ ಕಾನ್ಫ್ಲಿಕ್ಟ್ ಬರುತ್ತೆ, ಅದಾದ ನಂತರ ಮತ್ತೆ ನೀವು ಒಂದಾಗ್ತೀರಾ. ಅದು 7 ತಿಂಗಳು ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ. ನಿಮಗೆ ಗುರುಪ್ರಸಾದ್ ಅಂದ ತಕ್ಷಣ ಒಂದು ಮರೆಯಲಾಗದ ಘಟನೆ ಅಂದರೆ ಯಾವುದಾದ್ರು ಒಂದು ರೀಕಾಲ್ ಮಾಡೋದಾದ್ರೆ? ನಾವು ತುಂಬ ಯಾವಾಗಲೂ ಜೋವಿಯಲ್ ಆಗಿರೋರು, ತುಂಬ ಜೋವಿಯಲ್ಲು, ತುಂಬ ನಕ್ಕೊಂಡಿರೋರು. ಅವರು ತುಂಬ ತಲೆ ಕೆಡಿಸ್ಕೋತಾ ಇರಲಿಲ್ಲ, ನಂದು ಅದೇ ಬಡವರ ರಾಸ್ಕಲ್ ವಾಸ್ ದ ಲಾಸ್ಟ್ ಮೆಮೊರಿ. ಅಂದರೆ ಅಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ಗೆ ಮಾಡಿಸಿದ್ವಿ. ಅದರ ನಂತರ ಮತ್ತೆ ಇನ್ನಷ್ಟು ಅಂದರೆ ಒಂದೆರಡು ಸರಿ ಸಿಕ್ಕಿದಾಗೆಲ್ಲ ಮಾತಾಡಿದ್ದೀನಿ, ಬಿಟ್ಟರೆ ಅಷ್ಟು ಕನೆಕ್ಷನ್ ಇರಲಿಲ್ಲ. ನಮ್ಮ ಶಂಕರ್ ಮೂಲಕ ಅವಾಗ ಗೊತ್ತಾಗೋದು, ನಮ್ಮ ಶಂಕರ್ ಹೇಳೋರು, ಶಂಕರ್ ಮೂಲಕ ಕೇಳ್ಕೊತಾ ಇದ್ದೆ. ಐ ಥಿಂಕ್ ಯಾರ್ಯಾದರೂ ಆ ಥರದ್ದು ಡಿಸಿಷನ್ಗಳನ್ನ ಮಾಡಬಾರ್ದು ಅಂತ. ಅಂದರೆ ಬದುಕಲ್ಲಿ ಯಾವಾಗಲೂ ಒಂದು ದಾರಿ ಕ್ಲೋಸ್ ಆದರೆ ಇನ್ನೊಂದು ಯಾವುದೋ ದಾರಿ ಓಪನ್ ಆಗುತ್ತೆ. ನನ್ನ ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು. ರೀಸೆಂಟಾಗಿ ವಿನೋದ್ ದೋಂಡ್ಲೆ ಅವ್ರು ತೀರ್ಕೊಂಡ್ರು, ಅಶೋಕ ಬ್ಲೇಡ್ ಸಿನಿಮಾದ ಡೈರೆಕ್ಟರ್. ನಾನು ಹೇಳೋದು, ಇಟ್ಸ್ ಓಕೆ ಟು ಫೇಲ್, ಇಟ್ಸ್ ಓಕೆ ಟು ಲೂಸ್. ಕಳ್ಕೊಳ್ಳೋದು ಓಕೆ, ಫೇಲ್ ಆಗೋದು ಓಕೆ. ಅದಾಗ್ದಲ್ಲ ಯಾರು ಹೀರೋಗಳಾಗೋಕ್ಕಾಗಲ್ಲ. ಲೈಫಲ್ಲಾಗಲಿ ಸಿನಿಮಾದಲ್ಲಾಗಲಿ ಎಲ್ಲಾದ್ರೂ ಸೋಲಂಗೆ ಇಲ್ಲ ಅಂದರೆ ಕಷ್ಟ ಅಲ್ವಾ? ಯಾರಾದರೂ ಸೋತ್ರೇನೆ ಅಷ್ಟೇ ಗೆಲುವಿನ ಮಜಾ ಗೊತ್ತಾಗೋದು. ಯಾರಾದರೂ ಸೋಲ್ಲೇಬೇಕು. ಯಾರು ದೇವ್ರುಗಳಲ್ಲ, ನಾವೆಲ್ಲ ಮನುಷ್ಯರಾಗೋಕ್ಕೆ ಪ್ರಯತ್ನ ಪಡಬೇಕಲ್ವಾ? ಸೊ ಇಟ್ಸ್ ಓಕೆ, ಸೋಲೋದು ಓಕೆ, ಪ್ರಯತ್ನಗಳು ಬಿಡಬಾರ್ದು. ಏನಾಗುತ್ತೆ ಅಂದರೆ, ನಾವು ಸಂಪಾದನೆ ಮಾಡಿರೋಂಥ ಫಿಸಿಕಲ್ ವಸ್ತುಗಳನ್ನ ಕಳ್ಕೊಬೋದೇನು. ಡಾಲಿ ಅವರು ನಟ ಹೌದು, ಒಳ್ಳೆ ಬರಹಗಾರರೌದು, ನಿರ್ಮಾಪಕರು ಕೂಡ ಹೌದು, ಸ್ಫೂರ್ತಿಯ ಚಿಲುಮೆ ಸಾಕಷ್ಟು ವಿಚಾರಗಳಲ್ಲಿ, ಸಾಮಾಜಿಕ ಕಾರ್ಯಗಳ ಮೂಲಕ ಗುರುತಿಸ್ಕೊಂಡಿದ್ದೀರ. ಸೊ ಈ ಥರ ಜೀವನವನ್ನು ಎಂಡ್ ಮಾಡ್ಕೊಳ್ತಕ್ಕಂಥವ್ರಿಗೆ ಒಂದು ಸಜೆಷನ್ ಕೊಡೋದಾದರೆ ಏನು ಹೇಳ್ತೀರಾ? ಒಂದು, ಯಾವತ್ತೂ ಸಂಬಂಧಗಳನ್ನ ಕಳ್ಕೊಬೇಡಿ ಅಂತ ಹೇಳ್ತೀನಿ. ಅಂದರೆ ಅದು ಬಿಕಾಸ್ ಆಫ್ ಈಗೋ ಇರ್ಬೋದು, ಅಥವಾ ಸಾವಿರಾರು ಕಾರಣಗಳಿಗಿರ್ಬೋದು. ಸಂಬಂಧಗಳ ಮುಂದೆ ಯಾವುದು ದೊಡ್ಡದಲ್ಲ. ಯಾಕೆಂದರೆ ನಮ್ಮವರು ತಮ್ಮವರು ಅನ್ನೋರು ಇರಲೇಬೇಕು ಯಾವಾಗಲೂ ನಮಗೆ. ಒಬ್ರೊಬ್ಬರೇ ನಾವು ಇಲ್ಲಿ ಇರೋಕ್ಕಾಗಲ್ಲ. ಸೊ ಹಾಗಾಗಿ ಯಾವತ್ತೂ ಆದಷ್ಟು ಸಂಬಂಧಗಳನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಅಥವಾ ಯಾವತ್ತೇ ನಿಮಗೆ ಆ ಥರ ಬದುಕನ್ನು ಇನ್ನೇನು ಮುಗಿಸ್ಬೇಕು ಅಂತೆಲ್ಲ ಅನಿಸಿದ್ರೆ ಮಾತಾಡಿ. ನಿಮ್ಗೆ ಇಷ್ಟ ಇರೋರ ಜೊತೆ, ಇನ್ನೊಬ್ರ ಜೊತೆ. ಕ್ಷಮೆ ಕೇಳಬೇಕಾ ಕ್ಷಮೆ ಕೇಳಿ, ಯಾರಾದ್ರು ಕ್ಷಮಿಸ್ಬೇಕಾ ಕ್ಷಮಿಸಿ. ಸಹಾಯ ಬೇಕು ಅನ್ನಿಸ್ತಾ ಸಹಾಯ ಕೇಳಿ, ತಪ್ಪೇನಿಲ್ಲ. ಒಬ್ಬರು ಎಲ್ಲೋ ಒಬ್ಬರು ಹೆಲ್ಪ್ ಮಾಡಲಿಲ್ಲ ಅಂದರೆ ಇನ್ನಾರು ಒಬ್ಬರು ಹೆಲ್ಪ್ ಮಾಡ್ತಾರೆ. ಯಾವುದೋ ಒಂದು ದಾರಿ ಓಪನ್ ಆಗುತ್ತೆ. ಕೆಲಸ ಬೇಕಾ ಕೆಲಸ ಕೇಳಿ, ತಪ್ಪೇನಿಲ್ಲ. ಸೊ ಯಾವತ್ತೂ ಅದೊಂದೇ ಸೊಲ್ಯೂಷನ್ ಅಲ್ಲ, ಬದುಕನ್ನು ಎಂಡ್ ಮಾಡ್ಕೊಳ್ಳೋದು ಒಂದೇ ಸೊಲ್ಯೂಷನ್ ಅಲ್ಲ. ಎಸ್ ವೀಕ್ಷಕರೇ, ಡಾಲಿ ಅವರು ಬಹಳ ಸೊಗಸಾಗಿ ಹೇಳಿದ್ರು. ಇದನ್ನು ತುಂಬ ಸ್ಪೋರ್ಟಿವ್ ಆಗಿ ತಗೋಬೇಕು ಸೋಲುಗಳನ್ನು. ಯಾಕಂತಂದರೆ ಡಾಲಿ ಅವರು ಕೂಡ ಒಂದು ಕಾಲದಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋಲುಗಳನ್ನು ಕಂಡಂಥವ್ರು. ಹಾಗಂತ ಅವ್ರು ಹೇಳ್ದಂಗೆ ಯಾವತ್ತೂ ಅವರ ಪ್ರಯತ್ನಗಳನ್ನು ಬಿಟ್ಟವರಲ್ಲ.
ಸೊ ಪ್ರಯತ್ನಗಳನ್ನ ಮಾಡ್ತಾ ಇರಬೇಕು, ಗೆಲುವು ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥದ್ದು. ಇವತ್ತು ಅವರು ಕೂಡ ಒಂದು ಸಾಕಷ್ಟು ಸಿನಿಮೋತ್ಸಾಹಿ ಪ್ರತಿಭೆಗಳನ್ನು ಪೋಷಿಸುವಂತಹ, ಅವರಿಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಲ್ಲುವಂಥ ಒಬ್ಬ ಪ್ರೊಡ್ಯೂಸರ್ ಆಗಿ ನಿಂತಿದ್ದಾರೆ ಆ ನಿಟ್ಟಿನಲ್ಲಿ. ಸೊ ಯಾವತ್ತೂ ಹೋಪ್ಸ್ನ ಕಳ್ಕೋಬೇಡಿ ಅಂತ ಹೇಳ್ತೀನಿ. ವೀಕ್ಷಕರು, ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೆ ಇವ್ರಿಗೆ ಡಬಲ್ ಕಂಗ್ರ್ಯಾಚುಲೇಷನ್ ಹೇಳಬೇಕು ಅಂತ. ಒಂದು ಝೀಬ್ರಾ ಇದೇ ನವಂಬರ್ 22ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ, ಅದಕ್ಕೆ ಮೊದಲಿಗೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎರಡನೇ ಕಂಗ್ರ್ಯಾಚುಲೇಷನ್ಸ್, ಮದುವೆ ಆಗ್ತಾ ಇದ್ದೀರಾ. ನಾವು ಪ್ರತಿ ಸಂದರ್ಶನದಲ್ಲೂ ಮದುವೆ ಯಾವಾಗ ಅಂತ ಕಾಲೆಳಿತಾ ಇದ್ವಿ. ಇನ್ಮೇಲೆ ಹಂಗೆ ಕೇಳೋ ಹಂಗಿಲ್ಲ, ನೀವೇ ರೀಸೆಂಟಾಗಿ ರಿವೀಲ್ ಮಾಡಿದ್ದೀರಾ. ಅದೇ February 16th ಮೈಸೂರಲ್ಲಿ ಮದುವೆ ಎಲ್ಲ ಪ್ಲ್ಯಾನಿಂಗ್ ನಡೀತಾ ಇದೆ. ಓಕೆ, ಎಲ್ಲರೂ ಇನ್ವೈಟ್ ಮಾಡ್ತೀನಿ, ಎಲ್ಲ ಬರಬೇಕು. ಆ್ಯಕ್ಟರ್ ವೆಡ್ಸ್ ಡಾಕ್ಟರ್ ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ನಾನು ಧನ್ಯ ಅಂತ ಲಾಸ್ಟಲ್ಲಿ ಒಂದು ವೀಡಿಯೋದಲ್ಲಿ ಒಂದು ಇದಾಕಿದ್ದೆ. ಸೊ ಭಾಳ ಚೆನ್ನಾಗಿತ್ತು, ತುಂಬ ಇನೋವೇಟಿವ್ ಆಗಿ ನೀವು ಥಿಂಕ್ ಮಾಡೋವಂಥವ್ರು, ಸಾಹಿತ್ಯವನ್ನು ತುಂಬ ಪ್ರೀತಿಸೋವಂಥವ್ರು. ಆ ನಿಟ್ಟಿನಲ್ಲಿ ಧನ್ಯತಾ ಅವ್ರ ಬಗ್ಗೆ ಒಂದೆರಡು ಮಾತು, ಹೇಗೆ ಸಿಕ್ಕಿದ್ರು, ಹೇಗೆ ಪರಿಚಯ ಆಯಿತು? ಅಂದರೆ ನಾನು ಇನ್ನೂ MBBS ಸ್ಟೂಡೆಂಟ್ ಅವಾಗ. ಐ ಥಿಂಕ್ ಜಯನಗರ 4th ಬ್ಲಾಕ್ ನೋಡಿ ಅವಾಗ ಒಂದು ಸರಿ ಮೀಟ್ ಮಾಡಿದ್ದೆ ಅಷ್ಟೇ. ಅದಾದಮೇಲೆ ಈಗ ಒಂದು 10 ವರ್ಷ ಆದಮೇಲೆ ಈಗ ರೀಸೆಂಟಾಗಿ 1 ವರ್ಷದಿಂದ ಮೀಟ್ ಮಾಡಿದ್ದು. ಸರಿ, ನಮ್ಮ ಥರನೇ ಒಂದು ಮಿಡ್ಲ್ ಕ್ಲಾಸಲ್ಲಿ ಬೆಳೆದಿರೋ ಅವ್ರಿಗೆ ಓದಿ ಡಾಕ್ಟ್ರಾಗಿ ವೆರಿ ಸಿಂಪಲ್, ರೆಸ್ಪಾನ್ಸಿಬಲ್, ಸೆನ್ಸಿಬಲ್, ಕೆಲಸದ ಬಗ್ಗೆ ಎಲ್ಲ ತುಂಬ ಒಳ್ಳೆ ಗೌರವ ಇದೆ. ಅಂದರೆ ಒಂದೇ ಥರ ಒಂದು ಒಳ್ಳೆ ಥಾಟ್ ಪ್ರೋಸೆಸ್, ಒಂದೇ ಥರ ಯೋಚನೆ ಮಾಡೋರು ಸಿಕ್ಕಾಗ ಜರ್ನಿ ಚೆನ್ನಾಗಿರುತ್ತೆ. ಸೊ ಹಂಗೆ ಕನೆಕ್ಟ್ ಆಗಿದ್ದೀವಿ, ಹಂಗೆ ಜರ್ನಿ ಶುರು ಮಾಡ್ತಾಯಿದ್ದೀವಿ. ಯಾವಾಗ ರಿಂಗ್ ಆಗ್ತಾ ಇದ್ದೀರಾ, ಎಂಗೇಜ್ಮೆಂಟ್ ಯಾವಾಗ ಅಂತ? ಏನಿಲ್ಲ, ಈಗ ನಿಮ್ಗೆ ಅನೌನ್ಸ್ ಮಾಡ್ತಿದ್ದಂಗೆ ಎಂಗೇಜ್ಡ್ ಆದಂಗೆ. ಆಲ್ರೆಡಿ ಎಂಗೇಜ್ ಆಗೋಕೆ ಅನೌನ್ಸ್ ಮಾಡ್ದಂಗಿದೆ. ವೆಲ್ ಆ್ಯಂಡ್ ಫೈನ್. ಡಾಲಿ ಅವರು ತುಂಬ ಸಾಹಿತ್ಯವನ್ನು ತುಂಬ ಇಷ್ಟಪಡುವಂಥ ಒಬ್ಬ ಕಲಾವಿದ ಅಂತ ಎಲ್ಲರಿಗೂ ಗೊತ್ತಿರುವ ವಿಚಾರ. ನೀವು ಸಾಹಿತಿಗಳು ಕೂಡ, ಚಿತ್ರ ಸಾಹಿತಿಗಳು, ಸಾಕಷ್ಟು ಸಾಂಗ್ಸ್ ಕೂಡ ಬರೆದಿದ್ದೀರ. ಆ ನಿಟ್ಟಿನಲ್ಲಿ ಬೇಂದ್ರೆ ಅವರ ಒಂದು ಹಾಡಿನ ಮೂಲಕ 4 ಸಾಲುಗಳನ್ನು ಹೇಳ್ಕೊಂಡು ನೀವು ಆ ವಿಡಿಯೋ ಮೂಲಕ ಇಂಟ್ರಡ್ಯೂಸ್ ಮಾಡಿದ್ದಿತ್ತಲ್ಲ, ಅದು ಹಾರ್ಟ್ ಟಚಿಂಗು. ಅದು ಕನ್ನಡ ರಾಜ್ಯೋತ್ಸವ ದಿನದಂದೇ ನವಂಬರ್ 1ನೇ ತಾರೀಕು ರಿವೀಲ್ ಮಾಡಿದ್ರಿ. ಅದ್ರ ಬಗ್ಗೆ ಒಂಚೂರು ಹೇಳೋದಲ್ಲ? ನಾನು ನಮ್ಮ ಮಹೇಂದ್ರ ಸಿಂಹ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಶಿವಾಜಿ ಡೈರೆಕ್ಟರ್ ಸ್ಪೆಷಲ್ಲು ನಮ್ಮ ಮಹೇಂದ್ರ ಸಿಂಹ ಅವರೇ ಸಿನಿಮಾಟೋಗ್ರಫರು, ಫಸ್ಟ್ ಸಿನಿಮಾ. ಆ್ಯಂಡ್ ಹೋದಾಗೆಲ್ಲ ಒಂದೊಂದು ಫೋಟೋ ತೆಗೆದು ಫೋಟೋ ತೆಗೆಯೋಣ ಅಂತೇಳಿ ಫೋಟೋ ತೆಗೆದು ಕಳಿಸೋರು. ಓಕೆ. ಆ್ಯಂಡ್ ಟಗರು ಮಹೇಂದ್ರ ಸಿಂಹ ಅವರೇ ಸಿನಿಮಾಟೋಗ್ರಫರು. ಓಕೆ. ಸೊ ನನ್ನ ಕೆರಿಯರು ಶುರುವಾದಾಗ ಫೋಟೋ ತೆಗೆದಿದ್ದು ಅವರೇ. ಟಗರಲ್ಲಿ ನನ್ನ ಕೆರಿಯರಿಗೆ ಬ್ರೇಕ್ ಸಿಕ್ಕಿದಾಗ ಫೋಟೋ ತೆಗೆದಿದ್ದು ಅವರೇ. ಸೊ ಹಂಗಾಗಿ ಅವ್ರನ್ನೇ ಕೇಳಿದೆ, ಸಿಂಹಾಜಿ ಒಂದು ಏನಾದರೂ ಮಾಡೋಣ ಅಂತ ಹೇಳಿ. ಸೊ ಆವಾಗ ಅವರು ಓಕೆ ಅಂಥೇಳಿ ಈ ಒಂದು ಐಡಿಯಾನ ಸಜೆಸ್ಟ್ ಮಾಡಿ ಅವರೇ ಶೂಟ್ ಮಾಡಿದ್ದು, ಅವರೇ ಎಕ್ಸಿಕ್ಯೂಟ್ ಮಾಡಿದ್ದು. ಸೊ ಮಹೇಂದ್ರ ಸಿಂಹ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಂಡ್ ನನಗೆ ಬೇಂದ್ರೆ ಅವ್ರ ಸಖಿ ಗೀತ ಬಹಳ ಇಷ್ಟ ಆಯಿತು ಸಾಲುಗಳು, ಹಂಗಾಗಿ ಅದನ್ನೇ ಯೂಸ್ ಮಾಡಿದೆ. ಅದರಲ್ಲಿ ಆ್ಯಕ್ಚುಲಿ ಇನ್ನೂ ಒಳ್ಳೊಳ್ಳೆ ಲೈನ್ಗಳಿವೆ. ಹೌದು, ನೀವು ತಗೊಂಡಿರ್ತಕ್ಕಂಥದ್ದು 4ನೇ ಸ್ಟ್ಯಾನ್ಸಾ, ಇನ್ನೂ ಒಳ್ಳೊಳ್ಳೆ ಸಾಲುಗಳಿತ್ತು. ಅದರಲ್ಲಿ ಒನ್ ಆಫ್ ಮೈ ಫೇವ್ರೇಟ್, ತಾಂಡವ ನಡೆಸಿದ ಜಂಜಾವಾತದ ಕಾಲಿನ ಹುಲುಗೆಜ್ಜೆ ನಾವಾಗಿರೆ, ನನಗೂ ನಿನಗೂ ಅಂಟಿದ ನಂಟಿನ ಕೊನೆವಲ್ಲವರಾರೇಳು ಕಾಮಾಕ್ಷಿ ಅಂತ. ಓಕೆ. ಭಾಳ ಎಂಜಾಯ್ ಮಾಡ್ಬಿಟ್ಟೆ ನನ್ನ ಸಖಿ ಗೀತ. ಸಖತ್ತಾಗಿದೆ. ನೀವು ಈ ಥರ ಮದುವೆ ಆಗ್ತಿದ್ದೀರಾ ಅಂದಾಗ ಭಾಳ ಖುಷಿ ಪಟ್ಟಂಥ ವ್ಯಕ್ತಿ ಯಾರು? ಯಾಕಂದರೆ ನಾವೇ ಆಪ್ತರು, ನಿಮ್ಮನ್ನು ಆಲ್ಮೋಸ್ಟ್ ಒಂದು ಮೋರ್ ದೆನ್ 1 ಡಿಕೇಡಿಂದ ನಮ್ಮ ಬಾಂಧವ್ಯ ಇದೆ ಮಾಧ್ಯಮಗಳ ಜೊತೆ, ನಾಟ್ ಓನ್ಲಿ ವಿತ್ ಮೀ. ನೀವೆಲ್ಲರ ಜೊತೆನೂ ಮೀಡಿಯಾದವ್ರ ಜೊತೆ ಬರ್ತಾ ಇದ್ದೀರಾ, ಫ್ಯಾನ್ಸ್ ಜೊತೆ ಎಲ್ಲೇ ಹೋದ್ರೆ ಅದೊಂದು ಪ್ರಶ್ನೆ ಎಲ್ಲರೂ ಕೇಳ್ತಾ ಇದ್ರು, ಯಾವಾಗ ಬಳೆ ಎಲೆ ಊಟ ಹಾಕ್ಸ್ತೀರಾ ಅಂತ. ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಗೆ ಹತ್ತಿರವಾದಂಥ ವ್ಯಕ್ತಿಗಳಲ್ಲಿ ತುಂಬ ಖುಷಿ ಪಟ್ಟವ್ರು ಯಾರು ನಿಮ್ಮ ಮದುವೆ ಅಂದಾಗ? ಎಲ್ಲರೂ ತುಂಬ ಖುಷಿಪಟ್ಟರು. ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ಕೂಡ ಮೀಟ್ ಮಾಡಿದ್ರು ಧನ್ಯತನ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ನಮ್ಮ ಅಜ್ಜಿ ಶಿ ವಾಸ್ ವೆರಿ ಇಂಡಿಪೆಂಡೆಂಟ್, ತುಂಬ ಸ್ಟ್ರಾಂಗಾಗಿ ಇನ್ನು ಆರಾಮಾಗಿದ್ದರು. ಅವ್ರು ನಿಮ್ಮ ಜೊತೆ ಓಟ್ ಹಾಕಕ್ಕೂ ಬರ್ತಾ ಇದ್ರು, ನಾವು ನೋಡ್ತಿದ್ವಿ. ಅವರು ಇಂಡಿಪೆಂಡೆಂಟಾಗಿ ಅವ್ರು ಕೋಲ್ ಇಟ್ಕೊಂಡು ಓಡಾಡ್ಕೊಂಡು ಚೆನ್ನಾಗಿದ್ದರು ಅವರು. ಅದೇನೋ ಸಡನ್ನಾಗಿ ಹಂಗಾಯಿತು. ಬಟ್ ಖುಷಿ ಏನಂದರೆ ಅವರು ಮೀಟ್ ಮಾಡಿದರು, ಖುಷಿಪಟ್ಟಿದ್ರು, ಹಿಂಗೆ ಮದುವೆ ಆಗ್ತಾಯಿದ್ದೀನಿ ಅಂತ. ನಮಗೋಸ್ಕರ 4 ಸಾಲುಗಳು ನೀವು ಹೇಳ್ಬೋದಾ ಸಖಿ ಗೀತದ್ದು? ಹೇಳಲ್ಲ ಈಗ ಬೇಂದ್ರೆ ಅವ್ರದ್ದು. ಅದೇ 4 ಸಾಲುಗಳು ಇಲ್ಲಿದೆ, ಬೇಕಂದ್ರೆ ಯಾವುದು ಬಯಲೇ ಇದೆ ಅನ್ಸುತ್ತೆ. ಓ, ಇದು ವಿಡಿಯೋದಲ್ಲಿರೋದ? ಬಾ ಅಲ್ಲಿ ಕಡಲಲ್ಲಿ, ಬಾ ಅಲ್ಲಿ ಕಡಲಲ್ಲಿ ತೆರೆ ತೆರೆಯ ನೊಡೆವಲ್ಲಿ, ನೀರು ಬುರುಗು ಬಿಡುವಲ್ಲಿ ಮೀಯೋಣ ಬಾ, ತೆಪ್ಪವೋ ತಾರಿಯೋ ಹರಗೋಲು ಹಡಗವೋ, ತೆರೆ ತೊಡೆ ತೊಟ್ಟಿಲನು ಏರೋಣ ಬಾ. 16th ಮದುವೆ ಅಂತ ನೀವೇ ಅನೌನ್ಸ್ ಮಾಡಿಬಿಟ್ಟಿದ್ದೀರಾ. 14th ಆ್ಯಕ್ಚುಲಿ ವಿಶ್ವ ಪ್ರೇಮಿಗಳ ದಿನ. ಸೊ ಅವತ್ತೇ ಯಾಕೆ ಮದುವೆ ಆಗಬಾರ್ದಿತ್ತು ಅಂತ ಎಲ್ಲರೂ ಸಹಜವಾಗಿ ಕೇಳ್ತಾರೆ. ಆ ಥರ ನಾನು ಕೇಳೋದಾದ. 14ನೇ ತಾರೀಕು ಸಂಡೇ. ಓಕೆ. ನಮ್ಮ ತಂದೆ ಒಳ್ಳೆ ದಿನ ಅಂತ ಹೇಳಿದ್ರು.
ಸೊ ಅವತ್ತೇ ಆಗ್ತಾಯಿದ್ದೀನಿ. ಅಂದರೆ ಸಂಡೇ ಅಲ್ವಾ, ಎಲ್ಲರೂ ಬಂದಾಗ ಚೆನ್ನಾಗಿರುತ್ತೆ ಅಂತ. ಮದುವೆ ಮೈಸೂರಲ್ಲಿ ಮೈಸೂರು, ನಿಮ್ಗೆ ಮೈಸೂರು. ಇಷ್ಟವಾದಂಥ ಸಿಟಿ, ನೀವು ಬೆಳೆದಂಥ ಸಿಟಿ, ಓದಿದಂಥ ಸಿಟಿ, ಹೆರಿಟೇಜ್ ಸಿಟಿ. ಐ ಆಮ್ ವೆರಿ ಮಚ್ ಕನೆಕ್ಟೆಡ್ ಟು ಮೈಸೂರು. ಹಂಗಾಗಿ ಮೈಸೂರಲ್ಲೇ ಆಗೋಣ ಅಂತ. ಸೊ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳ್ತೀರಾ? ಯಾಕಂದರೆ ನೀವು ಯಾವುದೇ ಥರದ ಒಂದು ಸಿನಿಮಾ ಮಾಡಿದಾಗ ನಿಮ್ಮನ್ನು ತುಂಬ ಆತ್ಮೀಯವಾಗಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಕ್ಕಂಥದ್ದು ಫ್ಯಾನ್ಸು, ಕನ್ನಡ ಕಲಾಭಿಮಾನಿಗಳು ಅಂಥವ್ರಿಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ ಏನು ಹೇಳಕ್ಕೆ ಬಯಸ್ತೀರಾ? ಏನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಖುಷಿ ಆಗುತ್ತೆ. ಅಂದರೆ ಯಾವುದೇ ಊರಿಗೆ ಹೋದ್ರು, ರಾಯಚೂರಿಗೆ ಹೋಗಿದ್ದೆ, ಮಂಗಳೂರಿಗೆ ಹೋಗಿದ್ದೆ, ಅಂದರೆ ಆದಾಗ, ಅಂದರೆ ಎಲ್ಲ ಕಡೆ ಹೋಗೋಕ್ಕಾಗಲ್ಲ, ಕರೀತಾ ಇರ್ತಾರೆ. ಆದಾಗ ಆದಷ್ಟು ಟ್ರಾವೆಲ್ ಮಾಡ್ತೀನಲ್ಲ, ಎಲ್ಲ ಕಡೆ ತುಂಬ ಚೆನ್ನಾಗಿ ಚೇರ್ ಮಾಡ್ತಾರೆ, ತುಂಬ ಚೆನ್ನಾಗಿ ಸೇರ್ತಾರೆ, ಟ್ಯಾಟುಗಳು ಹಾಕ್ಸ್ಕೊಂಬಂದಿರ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ. ಅದಕ್ಕೆ ನಾನು ವಾಪಸ್ ಏನು ಕೊಡಬೇಕು ಗೊತ್ತಿಲ್ಲ. ಆ್ಯಂಡ್ ಮದುವೆ ಅನೌನ್ಸ್ ಮಾಡಿದಾಗ್ಲೂ ಅಷ್ಟೇ ಚೆನ್ನಾಗಿ ಪ್ರತಿಯೊಬ್ಬರು ರೆಸ್ಪಾಂಡ್ ಮಾಡೋರು. ಅಂದರೆ ಅವರ ಮನೆ ಹುಡುಗ ಯಾರೊಬ್ಬ ಮದುವೆ ಅನೌನ್ಸ್ ಮಾಡ್ದಂಗೆ ರೆಸ್ಪಾಂಡ್ ಮಾಡಿದ್ರು. ಸೊ ಅದಕ್ಕೆ ಭಾಳ ಖುಷಿ, ಯಾವಾಗಲೂ ಆಭಾರಿ. ಆ್ಯಂಡ್ ಅವ್ರುಗಳ್ನೂ ಕೂಡ ಮದುವೆ ಕರಿತೀನಿ, ಸದ್ಯದಲ್ಲೇ ಎಲ್ಲರೂ ಇನ್ವೈಟ್ ಮಾಡ್ತೀನಿ. ಆ್ಯಂಡ್ November 22 ಝೀಬ್ರಾ ಸಿನಿಮಾ ರಿಲೀಸ್ ಆಗ್ತಿದೆ. ಅವ್ರನ್ನ ಹೆಂಗೆ ನೋಡಬೇಕು ಅಂತ ಇಷ್ಟಪಡ್ತಾರಲ್ಲ, ಆ ಥರದ್ದೊಂದು ಪಾತ್ರ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಡೆಫಿನೆಟ್ಲಿ ಅವರು ಸೆಲೆಬ್ರೇಟ್ ಮಾಡುವಂಥ ಪಾತ್ರ. ಸೊ November 22 ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಝೀಬ್ರಾ, ನಾನು ಹೇಳೋದಕ್ಕಿಂತ ಸಿನಿಮಾ ನೋಡಿದ್ಮೇಲೆ ನೀವೇ ಸಿನಿಮಾ ಬಗ್ಗೆ ಮಾತಾಡ್ತೀರ. ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ಮರ್ತೋಗ್ಬಿಟ್ಟಿದ್ದೆ. ಬೈರತಿ ರಣಗಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಾವೆಲ್ಲ ಶಿವಣ್ಣನ ಅಭಿಮಾನಿಯಾಗಿ ಹೇಗೆ ಹೋಗಿ ನೋಡ್ತೀವೋ, ಒಂದು ವೃತ್ತಿಪರವಾಗಿ ಹೋಗೋದು ಬೇರೆ, ಒಬ್ಬ ಅಭಿಮಾನಿಯಾಗಿ ಹೋಗೋದು ಬೇರೆ. ಆ ನಿಟ್ಟಿನಲ್ಲಿ ನೀವು ಕೂಡ ಶಿವಣ್ಣ ಅವರಿಗೆ ಒಬ್ಬ ಅಭಿಮಾನಿ. ಸೊ ಬೈರತಿ ರಣಗಲ್ ಸಿನಿಮಾನ ಎಷ್ಟು ಗಂಟೆ ಶೋ ನೋಡ್ತಾ ಇದ್ದೀರಾ? ಅದೇ ಶಿವಣ್ಣ ಅವರ ಟೈರಲ್ಲೇ ಹೋಗ್ತೀರಾ ಅಂತ ಕೇಳ್ಪಟ್ವಿ. ನಾಳೆ ಬೆಳಗ್ಗೆ 6 ಗಂಟೆಗೆ ನರ್ತಕಿ ಥಿಯೇಟ್ರು, ಬೈರತಿ ರಣಗಲ್ ಗೆಟಪ್ಪಲ್ಲಿ. ಯಾಕೆಂದರೆ ಮಫ್ತಿ ನೋಡಿ ನಾವು ದ ಮೋಸ್ಟ್ ಸೆಲೆಬ್ರೇಟೆಡ್ ಕ್ಯಾರೆಕ್ಟರ್ ಬೈರತಿ ರಣಗಲ್ ನಾವು. ಸೊ ನಾಳೆ ಅದೇ ಗೆಟಪ್ಪಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಯಾರೆಲ್ಲ ಹೋಗ್ತಾ ಇದ್ರಿ? ನಿಮ್ಮ ಜೊತೆ ಯಾರೆಲ್ಲ ಬರ್ತಿದ್ದಾರೆ? ಈಗ ನಾನು ಹೋಗ್ತೀನಿ ಅಂತ ಹೇಳಿದೆ, ಇಮಿಡಿಯೇಟಾಗಿ ನನ್ನ ಫ್ರೆಂಡ್ಸ್ ಎಲ್ಲರೂ ಬರ್ತೀವಿ ಅಂದರು. ನಾಗಭೂಷಣ ಬರ್ತೀನಿ ಅಂದ, ಪೂರ್ಣ ಬರ್ತೀನಿ, ನನ್ನ ಬಡವರ ಎಸ್ಕಲ್ ಡೈರೆಕ್ಟ್ರು ಬರ್ತೀನಿ ಅಂದರು, ಸತೀಶ್, ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋ ಪ್ರೊಡ್ಯೂಸರ್ ಬರ್ತೀನಿ ಅಂದರು, ಸತೀಶ್, ಅಂದರೆ ಅಲ್ಲಿ ಎಲ್ಲರೂ ಬರ್ತೀವಿ ಅಂದಿದ್ದಾರೆ. ಎಲ್ಲ ಹೋಗ್ತೀವಿ ಒಟ್ಟಿಗೆ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಡಾಲಿ ಅವರೇ, ನಿಮ್ಮ ಸಮಯಕ್ಕೋಸ್ಕರ. ಇಷ್ಟು ಬ್ಯುಸಿ ಶೆಡ್ಯೂಲ್ನ ನಡುವೆ ನೀವು ಒಂದು ಈ ಥರ ಕೂತ್ಕೊಂಡು ನಮಗೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ, ನಿಮ್ಮ ಪ್ರೊಡಕ್ಷನ್ ಸಿನಿಮಾನೂ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ, ನೀವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಿನಿಮಾಗಳು ದೊಡ್ಡ ಹಿಟ್ ಆಗಲಿ. ಪುಷ್ಪ 2 ಎಲ್ಲರ ನಿರೀಕ್ಷೆಯಂತೆ. ಪುಷ್ಪ 10ರಷ್ಟು ಅಂತ ಬುಚ್ಚಿಬಾಬು ಅವರು ಹೇಳಿದರು. ಆ ನಿಟ್ಟಿನಲ್ಲಿ ಅದು ದೊಡ್ಡಕ್ಕೆ ಸಕ್ಸಸ್ ಆಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ನಟ ಧನಂಜಯ ಅವರ ಮನದಾಳದ ಮಾತುಗಳು. ಝೀಬ್ರಾ ಸಿನಿಮಾ ಇದೇ November 22 ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಸೊ ಒಳ್ಳೆ ಕಂಟೆಂಟ್ ಬೇಸ್ಡ್ ಸಿನಿಮಾನ ಕೊಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.